ನೀವು ಅರ್ಜುನ ಲವರೇ ಆಗಿದ್ದು. ಆನೆ ಬಗ್ಗೆ ಇವತ್ತು ನಾವು ಏನಾದರೂ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ದ ಕ್ರೆಡಿಟ್ ಗೋಸ್ ಟು ಸಿದ್ದು. ಈಕೆ ನಿಲ್ಲಿಸಿದ್ರೆ ಆನೆ ಮುಂದೆ ಏನು ಹೇಳಲಿ ಅಂತಿದ್ದವ್ರೀಗ ಏನು ಹೇಳಲಿ ಇಲ್ವೇ ಇಲ್ಲ. ನಾನು ಆ್ಯಂಕರ್ ಆಗಿ 15 ವರ್ಷ ಮೇಲಾಯ್ತು. ಈಗ ಪಾಪ ಹೆಣ ತೆಗಿಬೇಕು, ಒಂದು ಮನೆ ತೆಗಿಬೇಕು. ಸೊ ಸೀರಿಯಸ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಏನಂತ ಅಂದರೆ, ಈಗ ಪ್ರತಿ ವರ್ಷ ನಾವು MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆನೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಈ ಆನೆಗಳು ಅಂತ ಬಂದಾಗ ನಾನು ಆನ್ ಫ್ರೇಮ್ನಲ್ಲಿ ಸಾಕಷ್ಟು ಮಾಹಿತಿ ಹೇಳಬಹುದು, ಜನಕ್ಕೆ ಅನಿಸ್ಬೋದು ಕೌಸಲ್ಯ ತುಂಬ ವಿಚಾರ ತಿಳ್ಕೊಂಡಿದ್ದಾರೆ ಅಂತ. ಆದರೆ ನನ್ನ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಅಂತ ಅಂದರೆ ಸಿದ್ದು ಭಾಳಷ್ಟು ವಿಚಾರ ತಿಳ್ಕೊಂಡಿರ್ತಾರೆ. ಬಿಕಾಸ್ ಹಿ ವಾಸ್ ಇನ್ ಟು ಮೀಡಿಯಾ, ಮುಂಚೆ ಮೀಡಿಯಾನಲ್ಲಿದ್ದರು. ಮತ್ತು ನಾನು ಏನು ಕ್ಲೋಸ್ ಆಗಿ ದಸರಾ ನೋಡ್ತಾ ಇದ್ದೀನಿ, ಅದಕ್ಕಿಂತ ಹೆಚ್ಚಿನ ವರ್ಷ ದಸರಾ ನೀವು ನೋಡಿದ್ರಿ. ಮತ್ತು ಆನೆಗಳನ್ನು ನೋಡ್ತೀವಿ. ಬಲರಾಮನಿಂದ ಕೂಡ ನೀವು ನೋಡಿದ್ದೀರಲ್ವಾ, ಹೌದಲ್ವಾ? ಸೊ ಹಂಗೆ ಬಂದಾಗ ಅದನ್ನು ಒಂದು ಕಡೆ ಇಟ್ಬಿಡೋಣ ಮೀಡಿಯಾದು. ಬಟ್ ಔಟ್ ಆಫ್ ದಟ್ MCVJ ಕೌಸಲ್ಯ ಯೂಟ್ಯೂಬ್ ಚಾನಲಲ್ಲಿ ಆಸ್ ಎನ್ ಕ್ಯಾಮ್ರಾಮನ್ ಆಗಿ ಆನೆಗಳನ್ನು ತುಂಬ ಕ್ಲೋಸ್ಲಿ ಶೂಟ್ ಮಾಡಿದ್ರಿ. ಹೆಂಗೆ ಅಂದರೆ ಆನೆಗಳ ಬಾಲ, ಆನೆಗಳ ದಂತ, ಆನೆಗಳ ಕಾಲು ಉಗುರು, ಅದರ ಚರ್ಮ, ಇವೆಲ್ಲವನ್ನ ನಿಮ್ಮ ಕ್ಯಾಮ್ರಾ ಕಣ್ಣಿಂದ ಮತ್ತು ನೇರ ಕಣ್ಣಿಂದ ನೋಡಿದ್ದೀರಾ. ಈ ಅನುಭವ ಹೆಂಗಿತ್ತು ನಿಮಗೆ? ಈ ಪ್ರಾಣಿಗಳಲ್ಲಿ ತುಂಬ ದೊಡ್ಡದು ದೈತ್ಯವಾದಂಥ ಒಂದು ಏನಾದರೆ ಆನೆ ಅಲ್ವಾ. ಹೇಗೆ ಇಟ್ಟರು ಫ್ರೇಮ್ ತುಂಬ ಕಾಣುತ್ತದು. ನಾನು ಇನ್ಫ್ಯಾಕ್ಟ್ ವೈಡ್ ಆ್ಯಂಗಲಲ್ಲಿ ನಮ್ಮದು 20mm ಅಥವಾ ಫುಲ್ ವೈಡ್ ಆ್ಯಂಗಲ್ ನನ್ನ ಹತ್ರ ಅದು ಲೆನ್ಸು ಅದ್ರಲ್ಲಿ ತೆಗೆಯೋಕ್ಕೆ ತುಂಬ ಖುಷಿ. ಯಾಕಂದ್ರೆ ಇಟ್ಟು ನೀಟಾಗಿ ಇಷ್ಟು ಅಗಲ ಕಾಣುತ್ತೆ. ಅದೇ ಮನುಷ್ಯನ ಇಷ್ಟು ಅಗಲ ಕಾಣಿದ್ರೆ ನೀವೇ ಹೇಳ್ತೀರ ನಾನು ಕುಳ್ಳು ಕಾಣ್ತಾ ಇದ್ದೀನಿ ಅಂತ. ಬಟ್ ಆನೆ ಹಂಗಲ್ಲ, ಬ್ಯೂಟಿಫುಲ್ ಕಾಣುತ್ತೆ ಆನೆ. ಆನೆ ತುಂಬ ಅದು ಏನು ಕಿವಿಯಲ್ಲಿ ಹಂಗೆ ಅಂದ್ಕೊಂಡಂತ ಇಲ್ಲ, ಹಿಂಗಿರುತ್ತಲ್ಲ ವೈಡ್ ಆ್ಯಂಗಲ್ ಹಿಂಗೆ ಹೋದರೆ ಸಾಕು, ಅದು 2 ಥರ ಕಾಣುತ್ತೆ ಆನೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ತುಂಬ ರಗಡಾಗಿ ಕಾಣುತ್ತೆ. ಕಾಲುಗಳು ಅಷ್ಟೇ, ಅದು ತುಂಬ ಕ್ಲೋಸ್ ಅಪ್ಪಲ್ಲಿ ತೆಗೆದು. ಇನ್ಫ್ಯಾಕ್ಟ್ ನಾನು ಅರ್ಜುನನಷ್ಟು ಕಾಲದ ವೀಡಿಯೋ ಯಾವುದೂ ಮಾಡಿಲ್ಲ. ಮಾಡಬೇಕಾದ್ರೆ ನಾನು ತುಂಬ ವೈಡ್ ಆ್ಯಂಗಲ್ ಇಟ್ಟಿರ್ತಿದ್ದೆ. ಅದು ನಡ್ಕೊಂಬರೋದು, ಹಿಂಗೆ ಕಾಲು ಹಾಕೋದು, ಅಥವಾ ಸೊಂಡ್ಲಿಂಗ್ ಅದು ಕೆರಡೆನೇ ಜಾಸ್ತಿ ಮೇಲೆ ತಲ್ಲ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗೋದು. ಬಾಲ ಆಗಿರ್ಬೋದು, ಬಾಲ ಅದಕ್ಕೆ ಇರಲೇ ಇರಲ್ಲ ಫಸ್ಟ್ ಆಫ್ ಆಲ್. ಬೇರೆ ಬೇರೆ ಆನೆಗಳದ್ದು ಈ ಥರ ಎಲ್ಲ ಪ್ರತಿಯೊಂದು ನಾವು ಶೂಟ್ ಮಾಡಬೇಕಾದ್ರೆ ಅನಿಸುತ್ತೆ ನನಗೆ ಕೆಲವೊಂದು ಶಾರ್ಟ್ಗಳು ತಲೆದಿರುತ್ತೆ. ಕ್ಲೋಸಪ್ ಶಾಟು, ವೈಡ್ ಶಾಟು, ಮತ್ತು ಎಲ್ಲ ಆನೆಗಳು ಒಂದು ಶಾಟಲ್ಲಿ ಕಾಣಬೇಕು. ಅಥವಾ ನಾವು ಯಾವುದು ಆನೆಗಳ ಬಗ್ಗೆ ನೀವು ಹೇಳ್ತಾ ಇರ್ತೀರ ಆ್ಯಸ್ ಆ್ಯಂಕರ್ ಆಗಿ, ಆ ಆನೆ ಶಾರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಅಥವಾ ನೀವೇನು ಹೇಳ್ತಾ ಇರ್ತೀರ ಆ ಆನೆಗಳ ಬಗ್ಗೆ, ಟೋಟಲ್ ಆನೆಗಳ ಬಗ್ಗೆ ಅಂತಂದಾಗ ಒಂದು 4-5 ಆನೆ ಆದರೂ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಯಾಕಂದರೆ ರ್ಯಾಂಡಮಾಗಿ ಹೇಳ್ತಾ ಇರ್ತೀರ. ಅಥವಾ ಒಂದೇ ಆನೆ ಬೇಕಾದ್ರೆ ಆ ಆನೆ ಮಾತ್ರ ಇರಬೇಕು. ಈ ಥರ ನನ್ನ ತಲೆ ನೋಡ್ತಾ ಇರುತ್ತೆ. ಫ್ರೇಮ್ ಇಟ್ಟಾಗ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು, ಅದರಿಂದ ಆನೆ ತುಂಬ ಚೆನ್ನಾಗಿ ವೈಡಲ್ಲಿ ಆನೆ ಫುಲ್ ಕಾಣಬೇಕು. ಈ ಥರ ಫ್ರೇಮ್ ಇಡ್ತಾ ಇರ್ತೀನಿ. ಆಮೇಲೆ ಆನೆಗಳ ವಿಚಾರವಾಗಿ ತುಂಬ ನಮಗೆ ಕ್ರೇಜ್, ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಸಿಗೋದು ನಮಗೆ ಆಪರ್ಚುನಿಟಿ. ಆಮೇಲೆ ಈ ಥರ ಆಪರ್ಚುನಿಟಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಮೀಡಿಯಾದವ್ರಿಗೆ ಬಿಟ್ಟರೆ, ಇನ್ನು ನಮ್ಮಂಥವ್ರಿಗೆ ಸಿಗುತ್ತೆ. ಅದನ್ನು ಕೂಡ ನಾನು ಸ್ವಲ್ಪ ಮೀಡಿಯಾದಲ್ಲಿ ಕೆಲಸ ಮಾಡೋದ್ರಿಂದ ಸೊ ಮುಖಪರಿಚಯ ಯಾವ ಸಿದ್ದು ಕಂಬಳಪ್ಪ ಒಳಗಡೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಪಾಪ ಹೊರಗಡೆ ಇರೋರಿಗೆ ಮೊಬೈಲಲ್ಲಿ ತಾಲೀಮಿಗೆ ಬಂದಾಗ ಮಾತ್ರ ವೀಡಿಯೋ ತೆಗಿಲಿಕ್ಕೆ ಸಾಧ್ಯ. ಆದರೆ ನನಗೆ ತುಂಬ ಖುಷಿ ಆಗೋದೇನೆಂದರೆ, ನಾನು ಬಲರಾಮನಿಂದ, ಅದು ಬಲರಾಮನ್ ಲಾಸ್ಟ್ ದಸರಾ ಅದಾದ್ಮೇಲೆ ಬಂದದ್ದು ಅರ್ಜುನ. ಬಲರಾಮನ್ ಲಾಸ್ಟ್ ದಸರಾದ ಸ್ವಲ್ಪ ಟಚ್ ಹಂಗಷ್ಟೇ. ಬಟ್ ಅರ್ಜುನ ಶುರು ಆದಾಗಲಿಂದ ಅರ್ಜುನ ಎಂಡ್ ತನಕನೂ, ಇನ್ಫ್ಯಾಕ್ಟ್ ಅರ್ಜುನನ ಲೈಫ್ ಎಂಡ್ ತನಕನೂ ನಾನು ದಸರಾ ತುಂಬ ಹತ್ರ ತನಕ ನೋಡಿದ್ದೀನಿ. ಸೊ ಹೀಗೆ ನಮ್ಮದು ಆನೆದು ಸ್ವಲ್ಪ ಶುರು ಆಗಿತ್ತು, ಆದರೆ ನಿಮ್ಮಿಂದ ತುಂಬ ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಮತ್ತೊಂದೇನು ಅಂತ ಅಂದರೆ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆನೆಗಳ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ವಿ ಜಸ್ಟ್ ಹ್ಯಾಡ್ ಅನ್ ಐಫೋನ್ ಅಷ್ಟೇ. ಒಂದು ಆ್ಯಂಡ್ರಾಯ್ಡ್ ಫೋನು. ಐಫೋನಲ್ಲಿ ಶೂಟ್ ಮಾಡಬೇಕು, ಒಂದು ಮೆಮರಿ ಪ್ರಾಬ್ಲಮ್ಮು, ಇನ್ನೊಂದು ಬ್ಯಾಟ್ರಿ ಪ್ರಾಬ್ಲಮ್ಮು, ಮತ್ತು ಆ್ಯಂಡ್ರಾಯ್ಡಲ್ಲಿ ಮಾಡಬೇಕು. ನಮ್ಮ ಹತ್ರ ಒಳ್ಳೆ ಪ್ರಾಪರ್ ಮೈಕ್ ಇರಲಿಲ್ಲ, ಯಾವುದೋ ಒಂದು ವೈಯರ್ ಹಾಕೊಂಡು ಮೈಕು, ನಾವು ಹಿಂದೆ ಓಡೋದ್ರೆ ಆ ಮೈಕ್ ನಮ್ಗೆ ಅಡೆತಡೆ ಆಗುತ್ತೆ. ಈ ಜರ್ನಿಯಿಂದ ರೈಟ್ ನಾವು ನೀವು ಇವಾಗ ಪ್ರೊಫೆಷ್ನಲ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ, ಈ ಜರ್ನಿ ತನಕ ಹೆಂಗಿತ್ತು? ಇಲ್ಲ, ಮೊಬೈಲು ಶೂಟು ಅದೊಂದು ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಇರ್ತಾ ಇರಲಿಲ್ಲ. ಇನ್ಫ್ಯಾಕ್ಟು ಯಾಕಂತಂದರೆ ನಾವು ನೀವು ಎಷ್ಟೋ ಸಲ ಮುಜುಗರ ಪಡ್ತಾ ಇದ್ರಿ ಬೇರೆಯವ್ರ ಮುಂದೆ. ಬೇರೆಯವರು ಕ್ಯಾಮ್ರಾ ಎತ್ಕೊಳ್ಳೋರು, ನಾನು ಮೊಬೈಲ್ ಇಟ್ಕೊಂಡು ಹೋಗುವೆ, ಅಲ್ಲಿಂದ ಮೊಬೈಲ್ ತೆಗಿಯಲಿ ಅನ್ನೋರು, ಅದೆಲ್ಲ ಹೆಸರು ಕೇಳಿದ್ದೀವಿ ಮಾತುಗಳನ್ನ. ನನ್ನ ಫ್ರೆಂಡ್ಸೇ, ನನ್ನ ಜೊತೆ ಇದ್ದಿದ್ದು ಮೀಡಿಯಾದ ಫ್ರೆಂಡ್ಸೇ ಹಿಂದಿಂದ ನನ್ನ ಹೆಸರು ಕೂಗಾಕ್ತಿರಲಿಲ್ಲ ಅವ್ರಿಗೆ. ಮೊಬೈಲ್ ತೆಗಿಯೋ ಅನ್ನೋರು. ನಾನು ತೆಗೆದಿರ್ತೀನಿ ಅಂತ ಗೊತ್ತಿರುತ್ತೆ, ಆದರೆ ಮೊಬೈಲ್ ಇಟ್ಟಾಗ, ಮೊಬೈಲಲ್ಲಿ ವೀಡಿಯೋ ತೆಗೆದಾಗ ಅಲ್ಲಿ ಜನ ನಮ್ಮನ್ನ ಬೇರೆ ಥರ ನೋಡ್ತಾಯಿದ್ರು. ಇವತ್ತಿನ ದಿನ ಬಿಡಿ ಯಾರ ಹತ್ರನೂ ಇಲ್ಲ, ನನ್ನ ಹತ್ರ ಇರೋ ಕ್ಯಾಮ್ರಾ ರೈಟ್ ಅಷ್ಟೊಂದು ಒಳ್ಳೆ ಕ್ವಾಲಿಟಿ 4K ಅಷ್ಟು ಯೂಸ್ ಅಮೌಂಟ್ ಕ್ಯಾಮ್ರಾ ನಾವು ಇಟ್ಕೊಂಡಿರೋದು. ಒಬ್ಬ ಯೂಟ್ಯೂಬ್ ಚಾನಲ್ ಮೈಸೂರಲ್ಲಿ ನಮ್ಮ MCVJ ಕೌಸಲ್ಯ ಬಳಸೋಂಥ ಕ್ಯಾಮ್ರಾ ಯಾರೂ ಬಳಸಲ್ಲ.
ಅಷ್ಟು ಎಕ್ವಿಪ್ಮೆಂಟ್ ಯಾರ ಹತ್ರನೂ ಕೂಡ ಇಲ್ಲ, ಅದಂತೂ ನಾನು ಹೇಳಬಲ್ಲೆ. 3 ಲೆನ್ಸ್ ಹಾಕ್ತೀವಿ, 2,72,000 ರೂಪಾಯಿ ಕ್ಯಾಮ್ರಾ ಇದೆ, ಮೈಕ್ಗಳಿದೆ. ಇವೆಲ್ಲ ನಾವು ಬೆಳೆದೊಂದು ದಾರಲ್ಲೇ ಗೊತ್ತಾಗುತ್ತೆ. ಒಂದು ಮೊಬೈಲ್ ಹಿಡ್ಕೊಂಡು ಬಂದು ಇಷ್ಟನ್ನು ಡೇ ಬೈ ಡೇ ಇಂಪ್ರೂವ್ ಮಾಡೋದು. ಇದರಲ್ಲಿ ನಂದು ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿಯಿಂದ ಅದಕ್ಕೂ ನನಗೆ ತುಂಬ ಅದರಿಂದ ಇದು ವರ್ಕೌಟ್ ಆಗ್ತಾಯಿದೆ ಅಷ್ಟೇ. ಸೊ ಅದರಿಂದ ಜರ್ನಿ ಅಂತಂದರೆ ಮೊಬೈಲಲ್ಲಿ ಇನ್ಫ್ಯಾಕ್ಟ್ ಹಳೆ ವೀಡಿಯೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ರಾತ್ರಿ 1:30 ತನಕ ನಾನು ಹಳೆ ವೀಡಿಯೋ ನೋಡ್ತಾ ಇದ್ದೆ. 2021 ಫಸ್ಟು ಆನೆಗಳದ್ದು. ಯಾಕಂದರೆ ಅವಾಗಿನ್ನು ಸರಳ ದಸರಾ ನಾವು ಮಾಡಿದ ಮೊದಲನೇ ದಸರಾ ಅರಮನೆ ಒಳಗಡೆ ಮಾತ್ರ ಇತ್ತು, ಅದ್ದೂರಿ ದಸರಾ ಇರಲಿಲ್ಲ. ಅಭಿಮನ್ಯು ಫಸ್ಟ್ ಟೈಮು ಅಂಬಾರಿ, ಅದೇ ಟೈಮ್ಗೆ ಅಂತ ಅಂಬಾರಿ ಅಂತ ನಿರ್ಧಾರ ಆಗಿತ್ತು. ಅಭಿಮನ್ಯು ದಸರಾ ಇವನು ನಮ್ಮ ಅರ್ಜುನ ಕೂಡ ಬಂದಿರಲಿಲ್ಲ. ಹೌದು, ಬಂದಿರಲಿಲ್ಲ. ನಾವು ಕಂಪ್ಲೀಟ್ ಫ್ಲೆಡ್ಜ್ ದಸರಾ ಅಂತ ಶುರು ಮಾಡಿದಾಗ ಅರ್ಜುನ ಬಂದ. ನಾನು ನಿಮ್ಗೆ ಅರ್ಜುನ ಬಗ್ಗೆ ಹೇಳಿದೆ, ಹಿಂಗೆ ಇದು ಅರ್ಜುನ ಅಂತ. ಆವಾಗ ಇನ್ಫ್ಯಾಕ್ಟ್ ಫಸ್ಟು ನೀವು ಅರ್ಜುನ ಲವರೇ ಆಗಿದ್ದು. ಅರ್ಜುನ ಯಾಕಂದರೆ ಆನೆ ಆ ಥರ ಆನೆ ಅದು ಅರ್ಜುನ. ಅದು ಇನ್ಫ್ಯಾಕ್ಟ್ ಹಂಗೆ ಹೇಳ್ಬೇಕಂದ್ರೆ ನಮಗೆ ಆನೆ ಮೇಲೆ ಆ್ಯಕ್ಚುಲಿ ಎಲ್ರಿಗೂ ಅನಿಸ್ಬೋದು ಕೌಸಲ್ಯಂಗೆ ಆನೆ ಮೇಲೆ ಭಾಳಷ್ಟು ಪ್ರೀತಿ, ಭಾಳಷ್ಟು ನಾಲೆಜ್ ಇದೆ ಅಂತ. ಐ ಶುಡ್ ಅಡ್ಮಿಟ್ ಒನ್ ಥಿಂಗ್, ಆನೆ ಬಗ್ಗೆ ಇವತ್ತು ನಾವು ಏನಾದರೂ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ದ ಕ್ರೆಡಿಟ್ ಗೋಸ್ ಟು ಸಿದ್ದು. ಬಿಕಾಸ್ ಇವರು ನನಗೆ ಪುಷ್ ಮಾಡಿದ್ದು, ನಾವು ಯಾಕೆ ಆನೆಗಳು ವಿಡಿಯೋ ಮಾಡ್ಬೋದು. ನನಗಿನ್ನೂ ನೆನಪಿದೆ, ನನ್ನಂದೆ ನನಗೆ ಏನೋ ಗೊತ್ತಿಲ್ಲ ಅಂದರೆ ನನಗೂ ನಿಮ್ಗಳ ಥರ ಜನರಲಿ ದಸರಾಗೆ ಆನೆಗಳು ಬರ್ತವೆ, ಆನೆಗಳು ಏನೋ ಒಂದಿಷ್ಟು ದಿನ ಇರ್ತವೆ. ಟು ಬಿ ವೆರಿ ಫ್ರ್ಯಾಂಕ್, 2 ತಿಂಗಳು ಮುಂಚೆ ಆನೆಗಳು ಬರ್ತವೆ ಅನ್ನೋ ಮಾಹಿತಿನೂ ನನಗಿಲ್ಲ ಅಲ್ಲಿ ತನಕ. ಪೇಪರಲ್ಲಿ ನ್ಯೂಸಲ್ಲಿ ಏನೋ ತೋರಿಸ್ತಿದ್ರು, ಇಷ್ಟು ಮಾತ್ರ ಗೊತ್ತಿತ್ತು ನನಗೆ. ಇವ್ರು ಹೇಳಿದ್ರು ಆನೆಗಳೆಲ್ಲ ಬಂದಿದೆ, ಯಾಕೆ ಮಾಡಬಾರ್ದು ಅಂದೆ. ನಂಗೆ 5 ಪೈಸಾ ನಾಲೆಜ್ ಇಲ್ಲ ಆನೆಗಳ ಬಗ್ಗೆ ಮಾಡೋದಕ್ಕೆ. ಇಲ್ಲ, ನಾನು ಇರ್ತೀನಿ, ನಾನು ಮೀಡಿಯಾದಲ್ಲಿ ಇದಕ್ಕೆ ಮುಂಚೆ ಮಾಡಿದ್ದೀನಿ, ಒಂದಷ್ಟು ನನಗೆ ವಿಚಾರಗಳು ಗೊತ್ತಿದೆ ಅಂತ ಹೇಳಿ ಪುಷ್ ಕೊಟ್ಟಿದ್ದೆ. ಆ್ಯಕ್ಚುಲಿ ಯಾಕೆ ಐಡಿಯಾ ಬಂತು ಆ್ಯಕ್ಚುಲಿ ನಿಮಗೆ? ನಮಗೆ ಐಡಿಯಾ ಏನಂದರೆ ನಮ್ಮ ಆ್ಯಸ್ ಎ ಮೈಸೂರಿಯನ್ ನಾವು ಯೂಟ್ಯೂಬರ್ಸ್. ಅವಾಗ ಕೆಲವೊಂದು ಬೆರಳಿಕೆ ಯೂಟ್ಯೂಬಲ್ಲಿದ್ದು, ನಮ್ಮ ಯಾರು ಸ್ಟುಡಿಯೋ ಮೈಸೂರು ಸ್ಟುಡಿಯೋ ಹ್ಯಾರಿಸ್ ಸರ್ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಅವ್ರ ವೀಡಿಯೋಗಳು ನೋಡ್ತಾಗ ನಾವು ಯಾಕೆ ಮೈಸೂರಲ್ಲಿ ಆನೆಗಳು ಬಂದಿದೆ ವೀಡಿಯೋ ಮಾಡಬಾರ್ದು, ಆನೆ ಹುಡಿಕೊಂಡು ಹೋಗ್ತಾರೆ, ಆದರೆ ಆನೆ ನಮ್ಮ ಮನೆ ಹತ್ರ ಇದೆ, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಮಗೆ ಆನೆಗಳ ವೀಡಿಯೋ ಮಾಡೋದಂಗೆ ಹೋದರೂ ಕೂಡ ನಮ್ಗಲ್ಲಿ ಪರ್ಮಿಷನ್ನು ಅಥವಾ ನಮ್ಮ ಫೇಸ್ ವ್ಯಾಲಿನೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರಿಕಲನ್ ಸರ್, ನಮ್ಮ DCF ಅವರಂತೂ ನಾವು ಯಾವಾಗ ಏನೇ ಕೇಳಿದ್ರು, ಯಾವಾಗ ಯಾವ ಆನೆಗಳ ಬಗ್ಗೆ ಕೇಳಿದ್ರು ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾಯಿದ್ರು. ಬಟ್ ಆನೆಗಳ ವೀಡಿಯೋ ಮಾಡೋದೇ ಒಂದು ಸಂಭ್ರಮ. ಪ್ರತಿ ವರ್ಷ 1-2 ತಿಂಗಳು ನಾವು ಅಪ್ಸ್ಕೊಂಡು ಆನೆ ಹತ್ರ ಇರ್ತಿದ್ವಿ. ಈ ವರ್ಷ ಗೊತ್ತಿಲ್ಲ, ಯಾಕಂದರೆ ಪ್ರತಿ ವರ್ಷಕ್ಕೂ ಅದೇನೋ ನಮ್ಮ ದೌರ್ಭಾಗ್ಯನೋ ಗೊತ್ತಿಲ್ಲ, ಆನೆಗಳು ವಿಚಾರದಲ್ಲಿ ಕಾಂಪ್ಲಿಕೇಟ್ ಆಗ್ತಾನೇ ಇದೆ. ಮತ್ತೆ ಏನಾದರೂ ಒಂದು ಆನೆದು ಇನ್ಸಿಡೆಂಟ್ ನಡೀತಾನೆ ಇದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಆನೆಗಳು ತುಂಬ ಚೆನ್ನಾಗಿದ್ದಿದ್ದು, ಪ್ರತಿ ಸತಿ ಯಾವುದೋ ಒಂದು ಆನೆದೇನೋ ಒಂದ್ಸಲ ಆನೆ ಕಂಜನ್ಗೆ ಧನಂಜಯ ಓಡಿಸ್ಕೊಂಡು ಹೋಗ್ತು. ಮತ್ತು ಅದಕ್ಕಿಂತ ಮುಂಚೆ ಅರ್ಜುನ ಆನೆ ಸಾವಿಗೀಡ ಆಯಿತು. ಮೊನ್ನೆ ಕಂಜನ್ನು, ಆ ಕಂಜನ್ಗೆ ಇದಕ್ಕಿದ್ದಂಗೆ ಧೈರ್ಯ ಬಂದ್ಬಿಟ್ಟಿದೆ. ಇಲ್ಲಿದ್ದಾಗ ಪುಕ್ಕಳ ಓಡೋಗಿತ್ತು ಅರಮನೆಯಿಂದ ಆಚೆಗೆ. ಇವತ್ತು ಬೇರೆ ಆನೆ ಮೇಲೆ, ಅದು ಮಕ್ಕಳ ಆನೆಗೆ ಹೊಡೆದಿರೋದು, ಮಕ್ಕಳ ಆನೆಗೆ ಹೊಡೆದಿದೆ ಅಂದರೆ ಇದಕ್ಕಿಂದಾಗೆ ಧೈರ್ಯ ಬಂದ್ಬಿಡ್ತು. ಪಾಪ ಅದು ಯಾವುದೋ ಲೇಡಿ ಚೆನ್ನೈ ಲೇಡೀಸಿಗೆ ಹಾಕ್ಕೊಂಡು ಅವು ಸತ್ತು. ನಾವೇನೋ ಮಾಡೋಣ ಅನ್ಕೋತೀವಿ, ಕಾಂಪ್ಲಿಕೇಟ್ ಆಗ್ತಾನೆ ಬರುತ್ತೆ. ನಾವು ಫಸ್ಟ್ ಟೈಮು ಮತ್ತಿಗುಳ್ಗೋಗಿ ಶುರು ಮಾಡೋಣ ಅಂದ್ಕೊಂಡೆ, ಅದ್ಯಾರೋ ಹೀರೋ ಬಂದು ಆನೆ ಮೇಲೆ ಕುಟ್ಕೊಂಡಿದ್ದ ಅಂದ್ಬಿಟ್ಟು ಅದೊಂದು ಕಾಂಪ್ಲಿಕೇಶನ್ ಆಯಿತು. ಮತ್ತು ನಾವು ಹೋದಾಗ ನಮಗೆ ಕ್ಯಾಮ್ರಾ ತೆಗಿಯೋಕ್ಕೆ ಸಹ ಬಿಟ್ಟಿಲ್ಲ, ಎಷ್ಟು ರಿಸ್ಟ್ರಿಕ್ಷನ್ನು. ನಿಜವಾಗ್ಲೂ ನನಗೆ ಈ ಪಾಯಿಂಟಲ್ಲಿ ಒಂದು ನೆನಪಾಗುತ್ತೆ ಸಿದ್ದು, ಎಷ್ಟೋ ಜನಕ್ಕೆ ಆಫ್ ದ ರೆಕಾರ್ಡು, ಆಫ್ ದ ಕ್ಯಾಮ್ರಾ ಏನು ನಡೀತಿದೆ ಗೊತ್ತಿಲ್ಲ. ಎಷ್ಟು ಅವಮಾನ ಆಗಿದೆ, ಎಷ್ಟು ಬೇಜಾರಾಗಿದೆ. ಮೈಸೂರಲ್ಲೇ ನಮ್ಮ ಫ್ರೆಂಡ್ಸೇ ಹಿಂದಕ್ಕೆ ಹಾಕ್ಬಿಟ್ಟೋಗಿರ್ತಿದ್ರು. ನಾನು ಅದೇ ನಿಮ್ಗೆ ಆ್ಯಕ್ಚುಲಿ ಕೇಳ್ಬೇಕು ಅಂದ್ಕೊಂಡೆ. ನಾವು ಮೊಬೈಲ್ನಲ್ಲಿ ಶೂಟ್ ಮಾಡ್ಬೇಕು, ನೀವೆಲ್ಲ ಮೊಬೈಲು ಈ ಕಡೆ ಬಾ ಅಂತ ಹೇಳ್ತಾ ಇದ್ದಿದ್ದು. ಆಮೇಲೆ ನಾವು ಮಾಡ್ತಾ ಇದ್ದಾಗ ನಮಗೆ ಪೈಪೋಟಿ ಮಾಡಿ ನಮ್ಮನ್ನು ಮಾಡದೇ ಇರೋ ಥರ ಮಾಡಿದ್ವಿ. ಎಷ್ಟೊಂದು ಜನ ಇದ್ದಾರೆ ಪಾಪ, ಇಲ್ಲ ಸಪೋರ್ಟ್ ಮಾಡಿದವರು ಇದ್ದಾರೆ. ಅರಮನೆ ಒಳಗಡೆಗೇನೆ ಬಿಡಬಾರ್ದು, ಅರಮನೆ ಒಳಗಡೆ ನಮ್ಮ ಸೇರಿಸ್ಬಾರ್ದು ಅನ್ನೋ ಲೆಕ್ಕಾಚಾರ ಮಾಡಿದರು. ಅದಕ್ಕೆ ಹೇಳಿದ್ದು ಈ ವರ್ಷ ಅರಮನೆ ಒಳಗೆ ಹೋಗ್ತೀವಿ. ಆನೆ ವೀಡಿಯೋ ಕೊಡ್ತೀವಿ, ನಮ್ಮ ಹತ್ರ ಸುಮಾರು ಆನೆಗಳ ವೀಡಿಯೋಗಳಿದೆ, ಮಾಹಿತಿ ಸಿಗುತ್ತೆ. MC ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ಲಿ. ಈ ಸಲ ಡಿಫ್ರೆಂಟ್ ದಸರಾ. ಹೋದ ವರ್ಷ ಅರ್ಜುನ ದಸರಾ ಮಾಡಿದ್ವಿ, ಈ ಸಲ ಅಭಿಮನ್ಯು ದಸರಾ ಸ್ಟುಡಿಯೋದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡೋಣ ಎಷ್ಟು ವೀಡಿಯೋನ ನಾವು ಲೈವ್ ಆಗಿ ಅಥವಾ ವೀಡಿಯೋ ತೆಗೆದು ಈ ವರ್ಷ ತೋರ್ಸೋಕ್ಕಾಗುತ್ತೋ ತೋರಿಸ್ತೀವಿ. ಆದರೆ ಕಡಿಮೆ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆದರೆ ನಾವು ತೆಗಿತಿಲ್ಲ ಅಂತಲ್ಲ, ಕೆಲವೊಂದು ಸರ್ಕಮ್ಸ್ಟೆನ್ಸ್ಗಳು ಹಂಗೆ ಇರ್ತವೆ, ಅದ್ರ ಮೇಲೆ ವೀಡಿಯೋ ಮಾಡೇ ಮಾಡ್ತೀವಿ ನಾವು.
ಆ್ಯಂಡ್ ಅಗೇನ್ ಗೆಟಿಂಗ್ ಬ್ಯಾಕ್ ಕರಿಕಾಳನ್ ಸರ್ ವಿಚಾರಕ್ಕೆ ಬಂದರೆ ನಾವು ಮಾತಾಡ್ತಾ ಇದ್ವಿ ಈಗ ಫೋನ್ನಲ್ಲಿ ವಯರ್ ಇಟ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಪಾಪ ಅವರೇ ವೈರಂಗ್ ಇಟ್ಕೊಬರೋರು ಹಿಂಗೆ. ಟು ಸಿಂಪ್ಲಿಫೈಡ್ ವ್ಯಕ್ತಿ ಅಂತಂದರೆ ನಿಜವಾಗ್ಲೂ ಅಂಥ ಒಬ್ಬ ವ್ಯಕ್ತಿನ, ಅಂಥ ಒಬ್ಬ ಅಧಿಕಾರಿನ ಬಹುಶಃ ನೋಡೋದು ತುಂಬ ತುಂಬ ಕಮ್ಮಿ. ಐ ಕ್ಯಾನ್ ಸೇ ದಟ್ ಡಾಕ್ಟರ್ ನಾಗರಾಜ್ ಸರ್, ಕರಿಕಾಳನ್ ಸರ್, ಕಮಲಾ ಕರಿಕಾಳನ್ ಮೇಡಮು, ಸೌರಭ್ ಸರ್, ಅವರಂತೂ ಮರೆಯಂಗಿಲ್ಲ. ಚಲೋ ಸಂತೋಷ್ ಸರ್, ಐ ಮೀನ್ RFO ಸಂತೋಷ್ ಅವರು, ಸಂತೋಷ್ ಹುಗಾರ್ ಅವರು, ನಿಜವಾಗ್ಲೂ ವಿ ಮೆಟ್ ಸಚ್ ಅ ವಂಡರ್ಫುಲ್ ಪೀಪಲ್. ನಮ್ಮ ಈ ಜರ್ನಿನಲ್ಲಿ ನಮಗೆ ಏನು ನಾವು ತಿಳ್ಕೊಂಡಿದ್ದೀವಿ ಇಲ್ಲ ಗೊತ್ತಿಲ್ಲ, ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ ಅನ್ನೋದೇ ನಮಗೊಂದು ನಿಜವಾಗ್ಲೂ ಖುಷಿ. ಆ್ಯಂಡ್ ಕರಿಕಾಳನ್ ಸರ್ ನಾಲೆಜ್ ಹೆಂಗಿತ್ತು ಅವ್ರದ್ದು ಖುಷಿ ಏನು ಗೊತ್ತಾ, ನಾನು ಮೊನ್ನೆ ಅದನ್ನು ನೋಡ್ತಾ ಇದ್ದೆ. ಅವರು ನಮ್ಮದು ಅಂದರೆ ಸ್ಕ್ವಾಡ್ 14 ಆನೆಗಳನ್ನ ಕ್ರಿಕೆಟ್ಗೆ ಹೋಲಿಸೋರು. ನಮ್ಮ ಸ್ಕ್ವಾಡಲ್ಲಿ ಇವಾಗ ಸೆಂಚುರಿ ಹೊಡೆದ, ಇವಾಗ ಡಬಲ್ ಸೆಂಚುರಿ ಹೊಡೆದ. ಅವ್ರಿಗೆ ಕ್ರಿಕೆಟ್ ಮೇಲೆ ತುಂಬ ಜಾಸ್ತಿ ಒಲವು ಅನಿಸುತ್ತೆ. ಮೊನ್ನೆ ಇದು ಮಹೇಂದ್ರ ಫಸ್ಟ್ ಟೈಮು ಅವನು ಇದು ಶ್ರೀರಂಗಪಟ್ಟಣದ ಸಂಘಸ್ಕ ವಾಡ ಈ ಸಲ ಮೊದಲನೇ ಮ್ಯಾಚಲ್ಲಿ ಡಬಲ್ ಸೆಂಚುರಿ ಹೊಡೆದ್ಬಿಟ್ಟೆ ನೀನು ಅಂತ ಭಾಳ ಕ್ರಿಕೆಟ್ಗೆ ಹೋಲಿಸೋದು ಜಾಸ್ತಿ ಅವರು. ತುಂಬ ನಾವು ಇವತ್ತು ಫಸ್ಟ್ ಸ್ಕ್ವಾಡಲ್ಲಿ ನಮ್ಮ ಹಿರಿಯರಿಂದ ಕಿರಿಯರ ತನಕ ಇರ್ತಾರೆ. ಅಂದರೆ ಅವರು ಪ್ರಾಣಿಗಳನ್ನು ಮನುಷ್ಯನ ಥರ. ಹೌದು, ಹಿ ವಾಸ್ ಕನೆಕ್ಟೆಡ್ ಸೋ ಗುಡ್. ಆಮೇಲೆ ಅರ್ಜುನನ ವಾಪಸ್ ರೆಕಮೆಂಡ್ ಮಾಡಿ ಕರ್ಕೊಂಡು ಬಂದಾಗಲೂ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಏನಂತ ಅಂದರೆ ಅರ್ಜುನ ಈಸ್ ಲೈಕ್ ಹಿರಿಯರ ಥರ. ಮನೆಯಲ್ಲಿ ಹೆಂಗೆ ಒಂದು ಅಜ್ಜಿನೋ ತಾತನೋ ಇದ್ದರೆ ಇಡೀ ಫ್ಯಾಮಿಲಿನ ಒಂದು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾರೆ, ಆ ಥರ ನಾವು ಅರ್ಜುನನ ಕರ್ಸ್ಕೊಂಡಿದ್ದು ಆ ಥರ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ. ಇವಾಗ ಓಕೆ, ಒಂದು ಕ್ವೆಶ್ಚನು, ಆನೆಗಳ ಶೂಟು ಮನುಷ್ಯರು ಶೂಟು ಎರಡೂ ಮಾಡಿದ್ದೀರಾ, ಅಂದರೆ ಪ್ರಾಣಿಗಳ ಶೂಟು ಮನುಷ್ಯರು ಶೂಟು ಎರಡೂ ಮಾಡಿದ್ದೀರಾ. ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ಸು ಮೇಜರ್ ನಿಮ್ಮ ವೃತ್ತಿ. ಎರಡರಲ್ಲಿ ಯಾವ್ದು ಖುಷಿ ಕೊಡುತ್ತೆ? ಆನೆದು ಖುಷಿ ಕೊಡುತ್ತೆ, ಪ್ರೀ ವೆಡ್ಡಿಂಗ್ ಸಂಪಾದನೆ ಕೊಡುತ್ತೆ. ಆನೆಗಳು ಯಾಕೆ ಖುಷಿ ಕೊಡುತ್ತೆ ಅಂತಂದರೆ, ಆನೆಗಳ ವಿಡಿಯೋ ನಾವು ಹೇಳ್ದಂಗೆ ನಿಂತ್ಕೊಳ್ಳಲ್ಲ ಆನೆ. ಆದರೆ ಆನೆದು ಯಾವುದೇ ಆ್ಯಂಗಲ್ ಇಟ್ಟರು ಸೂಪರ್, ಏನೇ ತೆಗೆದ್ರು ಸೂಪರ್. ಬರೀ ಕಾಲು ತೆಗೆದ್ರು ಸೂಪರು, ಬರೀ ಸೊಂಡಲ್ಲು, ಬರೀ ಬಾಲ. ನಾವು ಒಂದು ಎಪಿಸೋಡ್ ಬರೀ ಬಾಲದ್ದೇ ವಿಡಿಯೋ ಮಾಡಿದ್ವಿ. ಆ ಬಾಲನೂ ತುಂಬ ಕ್ಯೂಟಾಗಿ ಕಾಣುತ್ತೆ. ಮನುಷ್ಯರದ್ದು ಹಂಗಲ್ಲ. ಮನುಷ್ಯರು ಬೇರೆ 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 ಥರನೇ ಇರ್ತಾರೆ. ಕೆಲವ್ರಿಗಂತೂ ಕೆಲವು ಆ್ಯಂಗಲ್ ಸೆಟ್ ಆಗಲ್ಲ. ಅವರು ಪಾಪ ಕಾಸು ಕೊಟ್ಟು ಮಾಡಿಸ್ಕೊಂಡ್ರು ಕೆಲವೊಂದು ತುಂಬ ಚೆನ್ನಾಗಿರ್ತದೆ. ಪಾಪ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವ್ರ ಖುಷಿ ಎಂದು ಅವರು ಕಪ್ಪಲ್ಗಳು ಹೇಗೆ ಇರಲಿ, ಅವ್ರು ಕೊನೆಯಲ್ಲಿ ಖುಷಿಪಟ್ಟೆ ಕಳಿಸ್ತೀನಿ ನಾನು. ಓಕೆ, ಚೆನ್ನಾಗಿ ಮಾಡಿರಿ, ಚೆನ್ನಾಗಿತ್ತು, ವೀಡಿಯೋ ಕೊಡಬೇಕಾದ್ರು ಚೆನ್ನಾಗೇ ಮಾಡಿದ್ರ ಅಂತಲೇ ಕಳಿಸ್ಬೇಕು. ಬಟ್ ಆನೆದು ಹಂಗಲ್ಲ. ಆನೆದು ಎರಡೇ, ಒಂದು ದಂತ ಇದೆ, ಒಂದು ದಂತ ಇರುತ್ತೆ. ಹೆಣ್ಣಾನೆಗಳದ್ದು ಜಾಸ್ತಿ ವೀಡಿಯೋ ತೆಗಿಯಕ್ಕೆ ಹೋಗಲ್ಲ ನಾನು ಹೇಳ್ತಿರ್ತೀನಿ, ಹೆಣ್ಣಾನೆಗಳನ್ನ ತೋರಿಸ್ತಾನೆ ಇಲ್ಲ ನಾವು, ತೋರಿಸ್ತಾನೆ ಇಲ್ಲ ಅಂತ ಹೇಳಿ. ಹೆಣ್ಣಾನೆಗಳದ್ದು ಯಾಕೆ ತೆಗಿಯಲ್ಲ ಅಂತಂದರೆ, ಅದು ಬರೋದು 4 ಹೆಣ್ಣಾನೆಗಳು, ಅದರಲ್ಲಿ 2 ತಗೊಂತಾರೆ, 2-3 ತಗೊಂತಾರೆ. ಜಾಸ್ತಿ ಹೊತ್ತು ಯಾವಾಗ ಪ್ರಿಫರೆನ್ಸ್ ಇವಾಗ ತಾಲೀಮು ಆಗುತ್ತಲ್ಲ, ಈಗರಿಂದ ಕ್ಯಾಪ್ಟನ್ ಯಾರು, ಅಭಿಮನ್ಯು, ಉದಾಹರಣೆಗೆ ಅಭಿಮನ್ಯು ಮುಂದೆ ಹಾಕೊಂಡು ಹೋಗ್ತಾರೆ. ಬರ್ಬೇಕಾದ್ರೆ ಕ್ಯಾಪ್ಟನ್ ಚೇಂಜ್ ಆಗಿರುತ್ತೆ. ಆದರೆ ಹೆಣ್ಮಕ್ಳು ಪಾಪ ಚೇಂಜ್ ಆಗಲ್ಲ. ಹೋಗ್ಬೇಕಾದ್ರೆ ಮಧ್ಯದಲ್ಲೇ ಬರ್ತಾರೆ, ಬರ್ಬೇಕಾದ್ರೆ ಮಧ್ಯದಲ್ಲೇ ಬರ್ತಾರೆ. ಸೊ ಆದರೆ ದಸರಾಗೆ ಇಸ್ ಮೇನ್ ಕ್ಯಾರೆಕ್ಟ್ರು ಆ ಕಡೆ ಹೆಣ್ಣಾನೆಗಳು. ಆ ಹೆಣ್ಣಾನೆಗಳಿಂದ ಗಂಡಾನೆ ಅಂಬಾರಿ ಹೊತ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಹೌದು. ಸೊ ಆ ಹೆಣ್ಣಾನೆಗಳು, ಆದರೆ ಅದಕ್ಕೆ ಅರಣ್ಯ ಇಲಾಖೆನೇ ಕಡಿಮೆ ಒತ್ತು ಕೊಡ್ತದೆ. ಹೆಣ್ಣಾನೆ ಅದು ಆನೆಯಲ್ಲಿ ಕೊನೆಯಲ್ಲಿ ಅಕ್ಕಪಕ್ಕ ಕುಮ್ಕಿ ಆನೆಗಳು ಅಂತ ನಿರ್ಧಾರ ಮಾಡೋದೇ ದಸರಾ 2 ದಿನ ಇದ್ದಂಗೆ, 2 ಯಾವುದು ಅಂತೇಳಿ. ಆ ಥರ ಹೆಣ್ಣಾನೆಗಳನ್ನ ತೋರಿಸೋದು ತುಂಬ ಕಡಿಮೆ. ಆಮೇಲೆ ಹೆಣ್ಣಾನೆಗಳೇನಂದರೆ ಸ್ವಲ್ಪ ಚಿಕ್ಕದಾಗೆ ಒಂಥರ ಈ ಹೀರೋಯಿನ್ಗಳು ಯಾವಾಗಲೂ ಕ್ಯಾರವನಲ್ಲೇ ಇರ್ತಾವಲ್ಲ, ಹಂಗಿರ್ತಾವ ಹಂಗಿರ್ತಾರೆ ಅವರು. ನಮ್ಮ ಹೀರೋಗಳು ಹಂಗಲ್ಲ. ಹೀರೋಗಳು ಆರಾಮಾಗೆ ಬಿಸಿಲೇ ಮಳೆ ಇರಲಿ. ಅದರಲ್ಲೂ ನಮ್ಮ ಈ ಸಲ ಅಂತೂ ಶ್ರೀಕಂಠ, ಅಪ್ಪ ಶ್ರೀಕಂಠನ ಫ್ಯಾನ್ಸ್ ಆಗಿಬಿಟ್ರು ಫಸ್ಟ್ ಟೈಮ್ಗೆ. ಆ ಆನೆ ದಂತ ಏನು ತೊಟ್ಲು ಸೂಪರ್ ಮಾತ್ರ. ಆನೆ ದಪ್ಪ, ಅದು ಹೊಟ್ಟೆ, ಆನೆ ಆಕಾರ ಫುಲ್ಲು ಅರ್ಜುನ್ ಅಂತಾರನೇ. ಆದರೆ ಮುಂದೆ ಬೇರೆ ಥರ ಇದೆ. ಆನೆ ಕಂಪ್ಲೀಟ್ ಅರ್ಜುನ್ ಅಂತಾರನೇ ಇರ್ತಿತ್ತು. ಆಮೇಲೆ ಸೊ ಶ್ರೀಕಂಠನ್ಗೆ ನೀವು ಕೂಡ ಫಿದಾ ಆಗಿದ್ದೀರಾ? ಶ್ರೀಕಂಠನ್ಗೆ ಫಿದಾ ಆದ್ವಿ. ಪಾಪ ಅದು ಫಿದಾ ಆಗೋಯ್ತು, ಎಲ್ಲ ಓಡಾಡಿ. ಆಮೇಲೆ ಇದು ಒಂದು ನನಗೆ ಅರ್ಥ ಆಗಲ್ಲ, ಈ ಮನುಷ್ಯರು ಯಾವ ರೀತಿ ಅಂದರೆ, ಮನುಷ್ಯರಂದರೆ ಇನ್ ಜನರಲ್ ಆಗಿ ಇವನ್ ನಮ್ಮ ಮನೆಗಳಲ್ಲೂ ನಮ್ಮ ಸ್ನೇಹಿತರು ಸರ್ಕಲಲ್ಲೂ ಈ ಪ್ರಶ್ನೆ ಕೇಳ್ತಾರೆ. ಆನೆ ಹಂಗೆ ಮಾಡಿಬಿಡ್ತಂತೆ, ಈ ಆನೆ ಹಿಂಗೆ ಮಾಡಿಬಿಡ್ತಂತೆ, ಅದಕ್ಕೆ ಎಕ್ಸ್ಪೀರಿಯನ್ಸೇ ಇಲ್ವಂತೆ, ಅಥವಾ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದರೂ ಅದು ಹಂಗೆ ಮಾಡಿಬಿಡ್ತಂತೆ.
ಸೊ ವೈ ಕಾಂಟ್ ವಿ ಟ್ರೀಟ್ ಜಸ್ಟ್ ಲೈಕ್ ನಮ್ಮ ಥರ ಅದು ನಮ್ಮ ಥರ ಇವಾಗ ನಿಮ್ಗೆ ಯಾರಾದ್ರೂ ಹಿಂದಿಂದ ಹೊಡಿಯೋಕೆ ಬಂದರೆ ಏನು ಮಾಡ್ತೀರಾ? ಎಲ್ಲ ಬುದ್ಧಿ ಇರೋರು ನೀವು ಮನುಷ್ಯರು, ನಾವಾಗಲಿ ನೀವಾಗಲಿ ಯಾರೇ ಆಗಲಿ ನಾವು ರಿಯಾಕ್ಟ್ ಮಾಡೇ ಮಾಡ್ತೀವಿ. ನಾವು ಸ್ವಲ್ಪ ಬುದ್ಧಿ ಇರೋರು ರಿಯಾಕ್ಟ್ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀವಿ, ಆಯಿತಾ? ಅಂದರೆ ಮನುಷ್ಯರು ನಾವು. ಪ್ರಾಣಿಗಳಿಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇವಾಗ ಅರ್ಜುನ ಆನೆ ಅಂತ ಅನ್ಕೋತಿರಲ್ವ, ಅರ್ಜುನನಿಗೂ ಕೊಲೆಗಾರರ ಪಟ್ಟ ಇತ್ತು. ಹೌದು, ಅರ್ಜುನ ಅದು ಆ ಮಾವುತನಿಗೆ ಗೊತ್ತು ಅಲ್ಲಿ ಏನಾಯಿತು ಅಂತ, ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತು. ಬಟ್ ಜನಕ್ಕೆ ಹೊರಡೆಯವ್ರಿಗೆ ಅರ್ಜುನ ಮಾವುತನ ತುಳಿದು ಸಾಯಿಸ್ಬಿಟ್ನಂತೆ. ಯಾಕೆ ಸಾಯಿಸ್ತಾ, ಏನಾಗಿತ್ತು ಅವತ್ತು ಅಂತ ಆನೆ ಏನು ಮಾಡ್ತು? ಬಟ್ ಅರ್ಜುನ ಇಸ್ ಅಗ್ರೆಸಿವ್ ಎಲಿಫೆಂಟ್. ಅದೇ ಬೇರೆ ಆನೆಗಳು ಯಾಕೆ ಮಾಡಲ್ಲ? ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನೀವು ಹಿಂಗೆ ಅಂತ. ಅದೇ ಕಂಜನ್ ಎಷ್ಟು ಸಾಫ್ಟ್ ಆಗಿದ್ದು ನಮ್ಮನ್ನೇ ಅಷ್ಟು ಮಕ್ನ ಆನೆ ಈ ಮಾಮೂಲಿ ಆನೆಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದರೂ ಮಕ್ನ ಒಡೆದು ಮಲಗಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಏನೇ ಆಗಲಿ ಪ್ರಾಣಿಗಳೇ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೈಸೂರಿನ ಜನತೆಗೆ ಮತ್ತು ಅಂಬಾರಿಗೆ, ಅರಮನೆಗಳ ಆನೆಗಳಿಗೆ ಅಥವಾ ದಸರಾ ಆನೆಗಳಿಗಿರೋ ತನಕ ಮೈಸೂರಲ್ಲಿ ಆನೆಗಳು ಏನೂ ಆಗಲ್ಲ. ಅಥವಾ ಅರಮನೆ ದಸರಾ ಟೈಮಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಂದರೆ ಕೇರಳದಲ್ಲಿ ತುಂಬ ಆನೆಗಳು ತೊಗೊಂಡು ತುಂಬ ಪ್ರೊಸೆಷನ್ಗಳನ್ನ ಮಾಡ್ತಾರೆ, ನೋಡ್ತಾ ಇರ್ತಾರೆ ವೀಡಿಯೋದಲ್ಲಿ. ಆನೆಗಳು ತಿರುಗಿಬಿಡುತ್ತೆ, ಜನ ಮೇಲೆ ಓಡ್ಬಿಡುತ್ತೆ, ಏನೇ ಆಗಿಬಿಡುತ್ತೆ. ಬಟ್ ದಸರಾ ಟೈಮಲ್ಲಿ 416 ದಸರಾ ಇದು ಅನ್ಕೋತೀನಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ ಇಲ್ಲಿವರೆಗೂ ಒಂದು ಅವಘಡನೂ ಕೂಡ ಆಗಿಲ್ಲ, ಬಿಕಾಸ್ ಆಫ್ ತಾಯಿ ಚಾಮುಂಡೇಶ್ವರಿ. ಹೌದು, ಮೈಸೂರು ದಸರಾ ಅಂತ ಬಂದಾಗ ಎಷ್ಟು ನಾನು ಅದನ್ನೇ ಹೇಳ್ತಾ ಇದ್ನಲ್ಲ, ಏನಂತಂದರೆ ಒಂದು ದಿನ ನಿಗದಿ ಮಾಡಬೇಕು ಅಂದರೂ ಅದನ್ನು ಒಳ್ಳೆಯ ದಿನ, ಅದು ತಿಥಿ ಚೆನ್ನಾಗಿದೆಯಾ ಅಥವಾ ಅದರದ್ದು ಗಳಿಗೆ ಚೆನ್ನಾಗಿದೆಯಾ ಎಲ್ಲವನ್ನೂ ನೋಡಿ ಪ್ರಾರಂಭ ಮಾಡುವಂಥದ್ದು. ಯಾಕೆಂದರೆ ನಮ್ಮ ನಂಬಿಕೆ ಏನು ಅಂದರೆ ಬರೀ ನಾಡ ಹಬ್ಬ ದಸರಾ ನಾವು ಆಚರಣೆ ಮಾಡಲ್ಲ, ಅದ್ರ ಜೊತೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಬೇರೆ ಕಡೆ ಈವನ್ ಕಂಪ್ಯಾರಿಟಿವ್ಲಿ ಕಂಜನ್ ಇನ್ಸಿಡೆಂಟ್ ಬಂದಾಗಲೂ ಅಷ್ಟೇ, ಕಂಜನ್ ಅಷ್ಟು ಎಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ದು ಕೂಡ ದುಬಾರಿಯಲ್ಲಿ ಹೊರತಾಗಿ ಮೈಸೂರಲ್ಲಿ ಪುಕ್ಲಾನೆ ಆಗಿತ್ತದು. ಪಾಪ ನಮ್ಮ ಧನಂಜಯ್ ಓಡಿಸ್ಕೊಂಬಂದಿದ್ದಕ್ಕೆ ರೋಡ್ ಕೊಂಡೋಗ್ಬಿಟ್ಟಿತ್ತು ತಕ್ಷಣ. ಅಲ್ಲಿ ಅದು ಯಾಕಂದ್ರೆ ಏನೋ ಅಂತಾರಲ್ಲ, ನಾ ಮನೆಯಲ್ಲಿ ಹುಲಿ ಬೀದಿಲಿ ಇಲ್ಲಿ ಅನ್ನಂಗೆ ಅದ್ರ ಮನೆಗೆ ಹೋದ್ಮೇಲೆ ಇಲ್ಲ. ಕಂಜನ್ ಸ್ಟೋರಿಗಳಿದೆ. ಕಂಜನ್ಗೆ ಇದು ಪ್ರಶಾಂತನೇನೋ ಬುದ್ಧಿ ಅದಕ್ಕೆಲ್ಲ ಏಟಾಗಿ ಮತ್ತೆ ಅದು ಪಾಪ ಅದು ತುಂಬ ಕಷ್ಟಪಟ್ಟಿದೆ. ಕಂಜನು ತುಂಬ ಸಾಫ್ಟಾನೆ ಅಂತೆ, ಪಾಪದಾನೆ ಅಂತಾರೆ ಅದಕ್ಕೆ. ಆದರೆ ಇದಕ್ಕಿದಂಗೆ ಅವತ್ತೇನು ಅದು ಹಂಗೆ ಅದು ಆ್ಯಕ್ಚುಲಿ ನಾನು ಅದೇ ಹೇಳಕ್ಕೆ ಬರ್ತೀನಿ. ಮೀ ಬೀಯಿಂಗ್ ಆನೆಗಳನ್ನ ತುಂಬ ಹತ್ರದಿಂದ ನೋಡಿರೋದ್ರಿಂದ, ಆನೆಗಳ ಜೊತೆ ಒಂದಷ್ಟು ವರ್ಷ ನನಗೆ ಅದರ ಬಿಹೇವಿಯರ್ಸ್ ನೋಡಿರೋದ್ರಿಂದ, ಆಮೇಲೆ ಇನ್ನೊಂದಷ್ಟು ತಿಳ್ಕೊಂಡಂತ, ಈಗ ನಾವು ಹೇಳಿದ್ವಿ ಡಾಕ್ಟರ್ಸ್ಗಳು, ನಾಗರಾಜ್ ಡಾಕ್ಟರ್ ಆಗಿರ್ಬೋದು, ಕರಿಕಳನ್ ಸರ್, ಇದರದವರೆಲ್ಲರೂ ನಮ್ಗೆ ಹೇಳಿರೋ ಪ್ರಕಾರ ಯಾವುದೇ ಆನೆದು ಪ್ರಿಡಿಕ್ಷನ್ ಮಾಡೋಕ್ಕೆ ಆಗಲ್ಲ. ಅದು ಎಷ್ಟೇ ಸಾಧು ಆನೆ ಆಗಿರಲಿ, ಅದೆಷ್ಟೇ ಒಳ್ಳೆ ಆನೆ ಆಗಿರಲಿ, ಆ ಥರ ಏನಾದರೂ ನಾವು ನಿಜವಾಗ್ಲೂ ನೋಡ್ಬೋದು. ಅಂದರೆ ಎಲ್ಲರೂ ಇವತ್ತಿಗೂ ಬೆರಳು ಮಾಡಿ ತೋರಿಸೋದು ಅಭಿಮನ್ಯು ಒಂದನೇ. ಅಭಿಮನ್ಯು ಒಂದು ಮಾತ್ರ ಎಂಥ ಸಿಚುವೇಶನ್ನಲ್ಲಿ ಎಂಥ ಸಂದರ್ಭದಲ್ಲೂ ಆ ಆನೆ ತನ್ನ ಮಾವುತನ ಕಂಟ್ರೋಲಲ್ಲಿರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಹೆಂಗೆ ಅಂದರೆ ಒಂದು ರಿಮೋಟ್ ಕಂಟ್ರೋಲಲ್ಲಿ ತನ್ನ ಮಾಹುತ ಏನು ಹೇಳ್ತಾನೆ ಅದನ್ನಷ್ಟೇ ಮಾಡುತ್ತೆ ಅದು. ಇನ್ನು ಎಗೇನ್ ಕಾಡ್ನಲ್ಲಿ ಹೋಗಿ ಯಾವುದೋ ಕ್ಯಾಪ್ಚರಿಂಗ್ ಆಪರೇಷನ್ ಎದುರುಗಡೆ ಒಂದು ಆನೆ ಬಂತು, ಅವಾಗಲೂ ಕೂಡ ತನ್ನ ಮಾವುತನ್ನ ಸೇವ್ ಮಾಡೋದು ಹೆಂಗೆ, ಆ ಆನೆಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಟೈಮಲ್ಲಿ ಮಾತ್ರ ಸ್ವಂತ ಬುದ್ಧಿ. ಮೇಡಮ್ ಅದು ಹೆಂಗಂತ ಗೊತ್ತಾ, ಇವಾಗ ಆನೆಗಳು ಕ್ಯಾಪ್ಚರಿಂಗ್ ಹೋಗ್ತಾ ಇರ್ತಾರೆ ಗೊತ್ತಾ, ಮೇಲ್ಗಡೆ ಒಬ್ಬ ಶೂಟ್ರು ಕೂತಿರ್ತಾರೆ, ಮಾವುತ ಕೂತಿರ್ತಾನೆ, ಹಿಂದೆ ಯಾರಾದ್ರು ಕೂತಿದ್ರು, ಈ ಕಾಡು ಮಧ್ಯೆ ಈ ಕಡೆ ಬಳ್ಳಿ ಎಲ್ಲ ಬೆಳ್ಕೊಂಡಿರ್ತಾವಲ್ಲ, ಹಿಂದೆ ಕೂತಿರೋ ಒಬ್ರಿಗೂ ಯಾವುದೇ ಬಳ್ಳಿ ಮುಳ್ಳುಗಳು ಕೂಡ ತಾಗದಂಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಇವು ಮುಂದೆ ಹೋಗ್ತಾ ಇರುತ್ತೆ. 4-5 ಇರ್ತವೆ, ಹಿಂದೆ ಯಾವ್ದಾರ ನಿಂತ್ಕೊಬಿಟ್ರೆ ಇದು ಸ್ಟಾಪ್ ಆಗುತ್ತೆ. ಅಂದರೆ ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಬರಬೇಕು, ಆನೆಗೂ ತೊಂದರೆ ಆಗಬಾರ್ದು. ಅಷ್ಟು ಆ ಥರನೇ ಇನ್ಫ್ಯಾಕ್ಟು 2 ಇದೆ, ಎ ಆ್ಯಂಡ್ ಎ, ಅರ್ಜುನ ಆ್ಯಂಡ್ ಅಭಿಮನ್ಯು. ಇನ್ನು ಬಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನನ ಥರನೂ ಬರೋದಿಲ್ಲ, ಅಭಿಮನ್ಯು ಥರನೂ ಬರೋದಿಲ್ಲ. ಇಸ್ ಗ್ರೇಟೆಸ್ಟ್ ಎಲಿಫೆಂಟ್ಸ್. ಸರ್, ನಾನು ಪ್ರತಿ ಸಲ ಒಂದು ವಿಚಾರ ಹೇಳ್ತಾ ಇರ್ತೀನಿ, ಈ ಥರದ್ದು ಯಾವುದೋ ಇನ್ಸಿಡೆಂಟ್ ನಡೆದಿದ್ರಿಂದ ಅದಕ್ಕೆ ಆನೆಗಳಿಗೆ ಆಣೆಪಟ್ಟಿ ಕಟ್ಟಬೇಡಿ, ಆನೆಗಳಿಗೆ ಇದು ಕೆಟ್ಟ ಆನೆ, ಇದು ಒಳ್ಳೆ ಆನೆ, ಇದು ಹಾಗೆ ಇದು ಹಿಂಗೆ. ಬಿಕಾಸ್ ಎಲ್ಲ ಆನೆಗಳು ಈಗ ನಮ್ಮ ಮನೆಯಲ್ಲೇ ಎಲ್ಲರೂ ಒಂದೇ ಥರ ಇರಲ್ಲ. ಒಬ್ರು ಕೋಪ ಮಾಡ್ಕೋತಾರೆ, ಒಬ್ರು ನಗ್ನಗ್ತಾ ಇರ್ತಾರೆ, ಒಬ್ರಿಗೆ ಶಾಂತ ಸ್ವಭಾವ ಇರುತ್ತೆ, ಒಬ್ರಿಗೆ ಮಾತಿನ ಸ್ವಭಾವ ಇರುತ್ತೆ. ಸೊ ಅದೇ ಥರ ಆನೆಗಳಲ್ಲೂ ಅದರದ್ದೇ ಆದಂಥ ಸ್ವಭಾವಗಳಿರುತ್ತೆ. ಅದರದ್ದು ಯಾವುದೋ ಬಿಹೇವಿಯರ್ಸಿಂದ ಈ ಆನೆ ಒಳ್ಳೆಯದು, ಈ ಆನೆ ಕೆಟ್ಟದು ಅಂತ ಹೇಳೋದಕ್ಕೆ
ನಮ್ಮ ಕೈಲಲ್ಲ, ಯಾರ ಕೈಲೂ ಆಗಲ್ಲ. ಬಟ್ ಅಲ್ಟಿಮೇಟ್ಲಿ ಏನಂತಂದರೆ ಇಟ್ಸ್ ಅ ಗಾಡ್ ಕ್ರಿಯೇಚರ್ ಅಷ್ಟೇ. ಅಂದರೆ ದೇವರು ಸೃಷ್ಟಿಸಿರುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಾಣಿ, ದೈತ್ಯ ಪ್ರಾಣಿ, ಮುಗ್ಧ ಮನಸ್ಸಿನ ಪ್ರಾಣಿ. ಹಾಗೆ ಅದಕ್ಕಿರುವಂಥ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಬಹುಶಃ ಮನುಷ್ಯನಿಗೂ ಅದಿದೆ ಅಂತ ನನಗನ್ಸಲ್ಲ. ಯಾಕಂದರೆ ಮನುಷ್ಯನಾದರೂ ಬೇಕಾದರೆ ಈಗಷ್ಟೇ ಸಿದ್ದು ಹೇಳ್ತಾ ಇದ್ರು, ಅದು ಯಾವ ರೀತಿ ತನ್ನ ಮೇಲಿರುವಂಥ ಮನುಷ್ಯನೂ ಕೂಡ ಅದು ಸೇಫ್ ಮಾಡ್ಕೊಂಡು ಹೋಗುತ್ತೆ, ತನ್ನ ಜೊತೆ ಇರೋ ಪ್ರಾಣಿಗಳನ್ನು ಕೂಡ ಹೇಗೆ ಸೇಫ್ ಮಾಡ್ಕೊಂಡು ಹೋಗುತ್ತೆ ಅಭಿಮನ್ಯು ಅಂತ. ಲೈಕ್ ವೈಸ್ ಅದಕ್ಕೆ ಎಂಥ ಎಮೋಷ್ನಲ್ ಕನೆಕ್ಟೆಡ್ ಆಗಿರುತ್ತೆ. ಅಂದರೆ ಹೆಣ್ಣಾನೆ ಆದರೆ ತನ್ನ ಮಕ್ಕಳುಗಳನ್ನು ಸೇಫ್ ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ಗಂಡಾನೆಗಳು ಕೂಡ ಅಷ್ಟೇ, ಅದರದ್ದು ಜೊತೆ ಇರುವಂಥ ಆನೆಗಳ ಜೊತೆ ಇರುವಂಥ ಒಡನಾಟ, ಈ ಥರದ್ದು ಎಲ್ಲ ಬುದ್ಧಿಗಳಿದೆಯಲ್ಲ, ಅಲ್ಟಿಮೇಟ್ ಅಂತ ಅಂದರೆ ಅಲ್ಟಿಮೇಟು. ನಂಗೆ ಗೊತ್ತಿಲ್ಲ ನಾವು ಎಷ್ಟು ದಿನ ಆನೆಗಳ ವಿಡಿಯೋ ನಾವು ಮಾಡ್ತೀವಿ ಅಥವಾ ಮಾಡೋಕ್ಕಾಗಲ್ಲ ಅಂತ, ಬಟ್ ಮಾಡಿದಂಥ ಅಷ್ಟು ವರ್ಷಗಳಂತೂ ನಮ್ಗೆ ಆ ತೃಪ್ತಿ ಇದೆ. ಸೊ ಹೇಳಿ, ಈ ಬಾರಿ ದಸರಾ MC ವಿಜಯ ಕೌಸಲ್ಯ ಚಾನಲಿಂದ ಯಾವ ಥರ ನಿರೀಕ್ಷೆ ಮಾಡ್ತಾರೆ ಜನ ಮಾಡ್ಬೋದು ಅಂತ? ಜನದ ನಿರೀಕ್ಷೆ ಆಬ್ವಿಯಸ್ಲಿ ಇರುತ್ತೆ. ಕೌಸಲ್ಯ ಮನೆ ಮಠ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಪೂರ್ತಿ 3 ಹೊತ್ತು ಆನೆ ಹತ್ರನೇ ಇರಲಿ. ನಮಗೆ ಮೇಡಮ್ ಆನೆ ಏನು ಮಾಡ್ತಿದೆ, ಮೇಡಮ್ ಈ ಆನೆ ಊಟ ಮಾಡ್ತಾ, ಈ ಆನೆ ಮಲ್ಕೋತಾ, ಈ ಆನೆ ಎದ್ದೊಳ್ತಾ, ಈ ಥರ ಅದು ನನಗೆ ಒಂದು ಸಲ ಪ್ರೀತಿ ಅಂತ ಅನ್ಸಿದ್ರು, ಮತ್ತೊಂದು ಕಡೆ ನಿಜವಾಗ್ಲೂ ಆ ಪ್ರೀತಿನ ನಮ್ಗೆ ಉಳಿಸ್ಕೊಳಕ್ಕಾಗಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾನು ಅದನ್ನೇ ಎವ್ರಿ ಟೈಮ್, ಲಾಸ್ಟ್ ಇಯರ್ ಅಂತೂ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಏನೆಲ್ಲ ನಾವು ಮಾಡ್ಬೋದು ಅಷ್ಟನ್ನಂತೂ ನಾವು ಮಾಡೋ ಪ್ರಯತ್ನ ಪಟ್ಟೆ ಪಡ್ತೀವಿ, ಮಿಸ್ ಮಾಡಲ್ಲ ಅಂತ ಹೇಳಿ. ಆ್ಯಂಡ್ ಆನೆಗಳ ವಿಚಾರವಾಗಿ ನಾನು ಸಿದ್ದುಗೇನು ಪ್ರಶ್ನೆ ಕೇಳಿದೆ, ಸೇಮ್ ನಮಗೂ ಅಷ್ಟೇ. ಆನೆಗಳ ವಿಡಿಯೋ ಮಾಡೋದಕ್ಕೆ ಖುಷಿ ಇದೆ, ಮತ್ತು ಒಂಥರ ಏನು ಹೇಳ್ತಾರೆ ಸೆಲ್ಫ್ ಸ್ಯಾಟಿಸ್ಫೈಡ್, ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಇದೆಲ್ಲವೂ ಇದ್ದರೂ ಒಂದು ಕಡೆ, ಮತ್ತೊಂದು ಕಡೆ ನಮ್ಮ ದುಡಿಮೆ, ನಮ್ಮ ಜೀವನ, ನಮ್ಮ ಪ್ರತಿನಿತ್ಯದ ಅರ್ನಿಂಗ್ಸ್, ನಮ್ಮ ವೃತ್ತಿ, ಇವನ್ನು ಕೂಡ ನಾವು ನೋಡಲೇಬೇಕಾಗತ್ತೆ. ಅಂದರೆ ನಾವು ಯಾವತ್ತಿಗೂ ಇದನ್ನು ನಮ್ಮ ವೃತ್ತಿ ಅಂತನೋ ಅಥವಾ ಇದರಿಂದ ನಮ್ಮ ದುಡಿಮೆ ಅಂತನೋ ನಾವು ಅಂದ್ಕೊಳ್ಳಿಲ್ಲ. ಇದು ನಮಗೆ ಆ ಪಾರ್ಟ್ ಆಫ್ ನಮ್ಮ ಖುಷಿಗೆ ಮಾಡ್ತಾ ಇರುವಂಥ ಒಂದು ಕೆಲಸ ಅಂತ ಹೇಳಿ ಪ್ರಾರಂಭ ಮಾಡಿದ್ದು, ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದು ಕೂಡ. ಹಾಗಾಗಿ ಇದನ್ನು ವರ್ಷದ 365 ದಿನಗಳಲ್ಲಿ ಸಂಪೂರ್ಣವಾಗಿ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಈಗ ಹೇಳಿ, ಈಗ 2021ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಅದು ದೇವಸ್ಥಾನದ ಮಾಡಿದ್ವಲ್ಲ, ಅದು ಅಲ್ಲಿಂದ ಗೊಮ್ಮಟಗಿರಿದು ಮಾಡಿ ನಮ್ಮ ಮೊದಲನೇ ವಿಡಿಯೋ ಅದು ಮೊಬೈಲೇ ಗೊಮ್ಮಟಗಿರಿದು ಮಾಡಿದ್ವಿ. ಆಮೇಲೆ ಆನೆಗಳದ್ದು ಶುರು ಮಾಡೋಣ ಅಂದರೆ ಆನೆಗಳದ್ದು ಮಾಡೋಣ ಅನ್ನಿಸ್ದಾಗ ನಿಮ್ಗೇನು ಅನ್ನಿಸ್ತು? ಆ್ಯಕ್ಚುಲಿ ನನಗೆ ಫಸ್ಟು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಇದು ನಾನು ಆ್ಯಂಕರ್ ಆಗಿ 15 ವರ್ಷ ಮೇಲಾಯ್ತು. ಈಗ ಐ ಥಿಂಕ್ 2009 ನನ್ನ ಜರ್ನಿ, ಆ್ಯಂಕರಿಂಗ್ ಜರ್ನಿ ಶುರುವಾಗಿದ್ದು TV ಚಾನಲ್ಸ್ನಿಂದ. ಬಟ್ ನನಗೆ ಅದಾದಮೇಲೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದಕ್ಕೂ ಮುಂಚೆ ತುಂಬ ಜನ ಟಿಪ್ಸ್ ಕೊಟ್ಬಿಟ್ಟಿದ್ದಾರೆ. ಯಾಕೆ ನೀನು ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ಯಾಕೆ ಇನ್ನೂ ಮಾಡ್ತಾ ಇಲ್ವಾ, ನೀನು ನಿನ್ನ ಹತ್ರ ಯೂಟ್ಯೂಬ್ ಚಾನಲೇ ಇಲ್ವಾ, ಹೀಗೆಲ್ಲ ಕೇಳಿರೋದುಂಟು. ಅದು ಯಾಕೋ ನನಗೆ ಅದ್ರ ಮೇಲೆ ಆಸಕ್ತಿನೇ ಹುಟ್ಟಲಿಲ್ಲ. ಅದು ಕೊನೆಗೆ ಹೆಂಗಾಯ್ತು ಅಂತಂದರೆ, ನಮ್ಮ ವೃತ್ತಿಯವ್ರಿಗೆಲ್ಲ ಕೈ ಕೊಟ್ಟಿದ್ದು ಕೊರೋನಾ, ಹೊಡೆದಿದ್ದು ಕೊರೋನಾ. ನಾವು ಯಾಕಂದರೆ ಜನ ಸೇರಲಿಲ್ಲ ಅಂತಂದರೆ ನಾವೇನೂ ಮಾಡೋಂಗೇ ಇಲ್ಲ. ಏನೂ ಮಾಡೋಂಗಿಲ್ಲ ಅಂತಂದರೆ ಆ್ಯಂಕರ್ನ ಯಾರು ಕರೆದು ಮುಗಿಸ್ತಾರೆ, ಬೇಕಾಗೇ ಇಲ್ಲ. ಸೊ ಅವಾಗ ಏನಾದರೂ ಮಾಡಬೇಕಲ್ಲ ಅಂತ ಅಂದಾಗ ಹೀಗೆ ಯಾರೋ ಒಂದಷ್ಟು ಜನ ಸ್ನೇಹಿತರು ಹೇಳಿದ್ರದ ಮೇಲೆಗೆ ನಾನು ನಿಮಗೆ ಹೇಳಿದೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಹತ್ರ 3 ಮತ್ತೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ಇದ್ದಿದ್ದೊಂದು ಸಣ್ಣ ಐಫೋನು, ಅದು ಕೂಡ ನನ್ನ ಹತ್ರ 6S ಅಂದ ಕಾಲತ್ತಿಲ್ ಫೋನ್. ಅದು ಆ 6S ಫೋನನ್ನು ಇಟ್ಕೊಂಡು ಫಸ್ಟ್ ಇವನ್ ಮೈಕ್ ಇಲ್ಲದೆ ಮಾತಾಡಿದ್ದೀವಿ. ಅದು ಫಸ್ಟ್ ಎಪಿಸೋಡ್ಸ್ಗಳಿಗೆಲ್ಲ ಮೈಕು ಕೂಡ ಇಲ್ಲ, ಹೊರಗಡೆ ಸರೌಂಡಿಂಗ್ ಕವರ್ ಆಗ್ತಾ ಇದೆ. ಅದನ್ನು ನೀವು ಪಾಪ ತಗೊಂಡು ಬಂದು ಎಡಿಟ್ ಮಾಡಬೇಕು. ನಿಮ್ಮ ಎಡಿಟಿಂಗ್ ಸ್ಕಿಲ್ಸಲ್ಲಿ ನೀವೇನೋ ಒಂದಷ್ಟು ಮಾಡ್ತಾ ಇದ್ರಿ. ಫಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಮೈಸೂರಿನ ಗೊಮ್ಮಟಗಿರಿ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂತಂದರೆ, ಬರೀ ಟ್ರಾವೆಲಿಂಗ್ ವಿಡಿಯೋ ಮಾಡೋಣ, ಮತ್ತೇನೋ ಒಂದಷ್ಟು ಫುಡ್ ವ್ಲಾಗ್ಸ್ ಮಾಡೋಣ, ಬಿಕಾಸ್ ಇದೆಲ್ಲ ಈಸಿಯಾಗಿ ಆಗುತ್ತೆ, ಆಮೇಲೆ ಜನ ನೋಡ್ತಾರೆ ಚೆನ್ನಾಗಿ, ವಾರಕ್ಕೊಂದೊಂದು ವಿಡಿಯೋ ಪೋಸ್ಟ್ ಮಾಡೋಣ, ಹಂಗೆ ಅಂದ್ಕೊಂಡು ಶುರು ಮಾಡಿದ್ದು. ಫಸ್ಟ್ ಏನಂತ ರೆಸ್ಪಾನ್ಸ್ ಸಿಗಲಿಲ್ಲ. ನಾವು ಅದು ಇನಿಷಿಯಲ್ ಅಂತ ನಾವು ಡಿಸಪಾಯಿಂಟ್ ಆಗಲಿಲ್ಲ, ಮತ್ತು ಮಾಡೋಕ್ಕೆ ಬೇರೆ ಏನೋ ಕೆಲಸನೂ ಇರಲಿಲ್ಲ ನಮಗೆ. ಇದ್ದಿದ್ದು ಕೋವಿಡ್ ಅಂತ ಅಂದ್ಬಿಟ್ಟು ಅದೇ ಕೆಲಸ ಇದ್ದಿದ್ದರಿಂದ ಚೆನ್ನಾಗಿ ಅದಕ್ಕೆ ಕೆಲಸಕ್ಕೆ ಟೈಮ್ ಕೊಡ್ತಾ ಇದ್ವಿ. ಎಗೇನ್ ಇಲ್ಲಿಂದ ಬಂದು ಒಂದಷ್ಟು ಎಪಿಸೋಡ್ಸ್ಗಳನ್ನು ಮಾಡಿದ್ಮೇಲೆ ಜರ್ನಿ ಬಂದಿದ್ದು. ಮೈಸೂರು ದಸರಾ ಬಂತು, ನಿಮ್ಮ ಕಡೆಯಿಂದನೇ ಒಂದು ನನಗೆ ಸಜೆಷನು, ಆನೆಗಳು ಬಂದಿದೆಯಲ್ಲ ಯಾಕೆ ಮಾಡಬಾರ್ದು, ಆನೆಗಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ, ಏನು ಮಾಡೋಣ. ನಂದು ಹೆಂಗಿತ್ತಂದರೆ, ನನ್ನ ಚಾನಲಲ್ಲಿ ವರ್ಕ್ ಮಾಡಬೇಕಾದ್ರೆ ಕೌಸಲ್ಯ ಇವತ್ತು ಒಂದು ಸೀರೆ ಸ್ಪಾನ್ಸರ್ ಇದ್ದಾರೆ ಅಂದಿದ ತಕ್ಷಣ ನಾನು ನೋಡ್ತಾ ಇದ್ದೀರಲ್ಲ ಇವತ್ತು ಈ ಸೀರೆ ಎಷ್ಟು ಚೆನ್ನಾಗಿದೆ, ಇಲ್ಲಿ ಈ ಥರ ಇದೆ, ಈ ಥರ
ಈ ಯಾವುದೇ ಒಂದು ಪ್ರಾಡಕ್ಟ್ ಕೊಟ್ಟರೆ ಮಾಡ್ಬೋದು, ಬಟ್ ಆನೆನ ಹೆಂಗೆ ನಾವು ಪ್ರಮೋಟ್ ಮಾಡೋದು, ಹೇಳೋದು, ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಿರಬೇಕು. ನನಗೆ ಏನೋ ಗೊತ್ತಿಲ್ಲ, ಬಟ್ ಮೇ ಬಿ ಯು ಆರ್ ದ ಒನ್ ಹೂ ಫೀಲ್ ದಟ್ ಏನೋ ನನಗೆ ಆ ಒಂದು ಸ್ಟ್ರೆಂತ್, ಇಲ್ಲ ಮಾಡೋಣ ನಾನು ಹೇಳ್ಕೊಡ್ತೀನಿ ಅಂತ. ಜಗಳ ಆಡಿದ್ದುಂಟು, ಕೋಪ ಮಾಡ್ಕೊಂಡಿದ್ದುಂಟು, ನಾನು ಏನೋ ಗೊತ್ತಿಲ್ಲ ಮಾಡಲ್ಲ, 4 ಜನದ ಮುಂದೆ ನನ್ನನ್ನು ಕರ್ಕೊಂಡೋಗಿ ಅವಮಾನ ಮಾಡ್ತೀರಾ ನೀವು, ಯಾರ್ಯಾರೋ ಮೀಡಿಯಾದವ್ರು ಇರ್ತಾರೆ ಅವ್ರ ಮುಂದೆ ನನಗೆ ಹೇಳಿ ನೀವು ಅವಮಾನ ಮಾಡಿದ್ರೆ ನಾನು ಹೆಂಗೆ ಮಾಡಲಿ ಅಂತ ಹೇಳಿ ಆಮೇಲೆ ಹೋಗಿ ಒಂದು ಬೈದಲ್ಲೇ ಹೋಗಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಆ್ಯಕ್ಚುಲಿ ನನಗೆ ನೀವು ಹೇಳ್ತೀರಾ ಮೈಕ್ ಕೊಟ್ಟರೆ 15 ನಿಮಿಷ ನಾನು ಕ್ಯಾಮ್ರಾ ಆಫೇ ಮಾಡೋಕ್ಕಾಗಲ್ಲ, ಅಷ್ಟು ಮಾತಾಡ್ತೀರಾ ನೀವು. ಮೊದಲು ಮೈಕ್ ಎದ್ದು ನಿಲ್ಲಿಸಿದ್ರೆ ಆನೆ ಮುಂದೆ ಏನು ಹೇಳಲಿ ಅಂತಿದ್ದವ್ರು, ಈಗ ಏನು ಹೇಳಲಿ ಇಲ್ಲವೇ ಇಲ್ಲ, ನಾನು ಸಾಕು 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 ಅನ್ಬೇಕು, ಅಲ್ಲಿವರೆಗೂ ಮಾತಾಡ್ತಾ ಇರ್ತೀರ. ಹಂಗೆ ಆಗ್ಬಿಟ್ಟಿದೆ ಆನೆಗೆ. ನಾನೇ ನಿಮ್ಗೆ ಹೇಳಿದ್ದು ಒಂದು ಎಪಿಸೋಡ್ ಮಾಡಿದಾಗ ಏನಿದೆ ಎಪಿಸೋಡು, ಕ್ಯಾಮ್ರಾ ಇಟ್ಟರೆ ನಿಮಗೆ ಬರ್ತದೆ, ಮೈಕ್ ಇಟ್ಟರೆ. ಇವಾಗ ಅಭಿಮನ್ಯು ಬಗ್ಗೆ ಹೇಳಿದರೆ ನೀವೇ ಪುಂಖವಾಗಿ ಹೇಳ್ತೀರಾ, ಅರ್ಜುನನ ಬಗ್ಗೆ ಹೇಳಿ ಅಂದರೆ ಭಾವುಕರಾಗ್ತೀರಾ, ಮಹೇಂದ್ರ ಬಗ್ಗೆ ಹೇಳಿದರೆ ಮಹೇಂದ್ರ ವಾಡ ಅಂತ ಹೇಳ್ತೀರಾ, ಇನ್ನೊಂದು ನಮ್ಮ ಧನಂಜಯನ ಬಗ್ಗೆ ಹೇಳ್ತೀರಾ. ಎಲ್ಲ ನಿಮಗೆ ಗೊತ್ತಾಗ್ಬಿಟ್ಟಿದೆ ಈಗ. ಇವಾಗ ಪ್ರತಿಯೊಂದು ಆನೆ ಡೀಟೇಲ್ಸು ಸರ್ಕಾರದ ಇವ್ರ ಹತ್ರ ಇಟ್ಸ್ಕೊಬೇಕು ನೆಕ್ಸ್ಟಿಂದ. ಈಗ ಒಂದು ಬುಕ್ಲೆಟ್ ಮಾಡ್ತಾರೆ ಪ್ರತಿ ವರ್ಷನೂ, ಅದರಲ್ಲಿ ಎಷ್ಟೋ ಕರೆಕ್ಷನ್ ನಾವು ಮಾಡ್ಕೊತೀವಿ. ಹೌದಾ ಅನ್ಕೊಂಡು ಇಲ್ಲ ಯಾಕಂದ್ರೆ ಮೋಸ್ಟ್ಲಿ ನಾವು ಇದಕ್ಕೆ 43 ವರ್ಷ ಅಂದಿದ್ವಲ್ಲ ಹೋದ್ ಸತಿ, ಹಂಗಾರೆ ಇದು ಇವಾಗ ಯಾಕೆ 42 ವರ್ಷ ಆಗ್ಬಿಟ್ಟಿದೆ? ಮೋಸ್ಟ್ಲಿ ಇನ್ನೊಂದು ವರ್ಷ ಕಮ್ಮಿ ಮಾಡಿದಾರೇನೋ, ಇನ್ನೊಂದು ವರ್ಷ ಜಾಸ್ತಿ ಇರಬೇಕು, ವಾಟ್ ಎವರ್ ಆ ಥರ ಡೀಟೇಲ್ಸ್ಗಳು. ನನ್ನ ಲಾಸ್ಟ್ ಅಭಿಮನ್ಯುಗೆ ತುಂಬ ದೊಡ್ಡ ಕರೆಕ್ಷನ್ ಅದು. ಇನ್ಫ್ಯಾಕ್ಟ್ ಅವ್ರಿಗೆ ನಾವು ಹೇಳಲೂ ಇಲ್ಲ, ಅವ್ರನ್ನ ಕರೆಕ್ಷನ್ ಮಾಡಲೂ ಇಲ್ಲ. ಆ ಥರ ಕರೆಕ್ಷನ್ ನಾವೇ ಮಾಡ್ಕೊಂಡಿರ್ತೀವಿ. ಅವಾಗ ನಮಗೆ ಅನುಮಾನ ಬಂದ್ಬಿಡುತ್ತೆ, ಹಂಗಾರೆ ನಾವು ಅನ್ಕೊಂಡಿರೋದು ತಪ್ಪ, ಯಾಕಂದ್ರೆ ಸರ್ಕಾರನೇ ಹಂಗೆ ಹೇಳ್ತಿರ್ಬೇಕಾದ್ರೆ ನಾವು ಅನ್ಕೊಂಡಿರೋದು ತಪ್ಪ ಅಂತ. ಬಟ್ ಆ ಥರ ಸರ್ಕಾರ ಕೇಳಿದೆಲ್ಲ ನಾವು ಒಪ್ಕೊಂಡಿಲ್ಲ, ನಾವೇನು ಅನ್ಕೊಂಡಿರ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅದೇ ಹೇಳಿರ್ತೀವಿ. ಸೊ ನೆಕ್ಸ್ಟು ಬಟ್ ಅಲ್ಟಿಮೇಟ್ಲಿ ಇದಕ್ಕೆ ನಾವು ಇನ್ನೊಂದು ವಿ ಶುಡ್ ಸೇ ಥ್ಯಾಂಕ್ಸ್ ಟು ದ ಆಡಿಯನ್ಸ್. ನಾವು ಏನೇ ವಿಡಿಯೋ ಮಾಡಿದ್ರು ಅದು ಚೆನ್ನಾಗಿಲ್ಲ ವಾಟ್ ಎವರ್, ನಮ್ಮ ವಿಡಿಯೋಸ್ ನೋಡಿ ನಮಗೆ ಅಪ್ರಿಷಿಯೇಟ್ ಮಾಡಿದವ್ರೆ ಜಾಸ್ತಿ. ನಿಮ್ಮಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದವ್ರು ಎಷ್ಟು ಜನ, ಯಾಕೆ ಮಾಡಿಲ್ಲ, ಮಾಡಿ ನಾವು ನೋಡ್ತಿದೀವಿ ಮಾಡಿ. ಇನ್ಫ್ಯಾಕ್ಟ್ ಮೊನ್ನೆ ಕಂಜನ್ ಇನ್ಸಿಡೆಂಟ್ ಆದಾಗಲೂ ತುಂಬ ಜನ ಮೆಸೇಜ್ ಹಾಕಿದ್ರು, ಬಟ್ ಅನಿವಾರ್ಯತೆ ಕಾರಣಗಳಿಂದ ನಾವು ಮಾಡೋಕ್ಕಾಗಲಿಲ್ಲ. ಆಮೇಲೆ ಮುಂಚೆನೇ ಹೇಳ್ದಂಗೆ ಈ ಥರ ನೆಗೆಟಿವ್ಗಳಿದ್ದಾಗ ಆ ನೆಗೆಟಿವ್ ಸುದ್ದಿನ ದೊಡ್ಡದಾಗಿ ಏನೋ ಈ ನಾವು ವಿಡಿಯೋ ಮಾಡ್ದಿರೋ ಕಾರಣ, ಇನ್ನೊಂದು ಕಾರಣ ಅಂದರೆ ನಮ್ಮ ಯೂಟ್ಯೂಬರ್ಸೇ ಒಂದು. ಇವಾಗ ನಾವೇನೋ ನಮ್ಮ ಮೈಸೂರು ನಮ್ಮ ದಸರಾ ಅಂತ ನಾವು ಮಾಡಿದ್ರೆ ಕೆಲವರು ಬೇರೆ ಊರಿಂದ ಯಾರೋ ಬರೋ ಯೂಟ್ಯೂಬರ್ಸ್ಗೆ ಅದೊಂದು ದಸರಾದೊಂದು ಆನೆಗಳು, ಅಥವಾ ಬೇರೆ ಊರಿಗೂ ಯಾವುದೋ ಒಂದು ಏನೋ ಇದಕ್ಕೆಲ್ಲಿ ಕ್ಯಾಂಪ್ಗೆ ಹೋಗ್ಬೋದು. ನಾವು ಒಳ್ಳೆ ವೀಡಿಯೋಗಳು ಮಾಡೋಣ, ನಡ್ಕೊಬರೋದು ಮಾಡೋಣ, ಆದರೆ ಅವ್ರಿಗೆ ನೆಗೆಟಿವ್ಗಳೇ ಬೇಕು. ಯಾಕಂದ್ರೆ ಜನ ನೆಗೆಟಿವ್ ಇಷ್ಟಪಡ್ತಾರೆ. ನಮ್ಮ ಚಾನಲ್ ಯಾರು ಪಾಪ ಜನ ನೆಗೆಟಿವ್ ಇಷ್ಟಪಡಲ್ಲ. ನಮ್ಮ ಚಾನಲ್ಲಿ ತುಂಬ ಒಳ್ಳೆ ವೀಡಿಯೋ ಇಷ್ಟಪಡ್ತಾರೆ, ನಿಮ್ಮ ನರೇಷನ್ ಇಷ್ಟಪಡ್ತಾರೆ. ಆದರೆ ಬೇರೆ ಚಾನಲ್ಗಳಲ್ಲಿ ನೆಗೆಟಿವ್ನೇ, ಆನೆ ಹಿಂಗೆ ಹೊಡಿತು, ಹಂಗೆ ಹೊಡಿತು, ಹಂಗೆ ಬಿತ್ತು, ಹಿಂಗೆ ಬಿತ್ತು. ಆ ಥರ ವೀಡಿಯೋ ತೆಗ್ದು ಬೇರೆ ಯೂಟ್ಯೂಬ್ ಚಾನಲ್ಸ್ ಹಾಕಿರ್ತಾರೆ. ಪಾಪ ಅಲ್ಲಿರೋ ಅಧಿಕಾರಿಗಳು ಅದೇ ಅನ್ಕೋತಾರೆ, ಇವ್ರಿಗೂ ಸಿಕ್ಬಿಟ್ರೆ ಇವರು ಹಾಕಿಬಿಟ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ನಾವು ಸಿಕ್ಕಿದ್ರು ನಾವು ಡಿಲೀಟ್ ಮಾಡಿ ಹೋಗ್ತಿರ್ತೀವಿ ಅದನ್ನು. ಆನೆ ನಮ್ಮ ಮುಂದೆ ಒಬ್ಬೊಂದು ಸಾಯಿಸೋ ವೀಡಿಯೋ ಸಿಕ್ಕಿದ್ರೂ ನನಗದು ಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಆನೆ ಯಾಕೆ ಸಾಯಿಸ್ತು ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಅದು ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ. ಅದು ನಮಗೆ ಬೇಕಾಗಿಲ್ಲ. ನಮಗೇನು ಜನಕ್ಕೆ ಎಲಿಫೆಂಟ್ಸ್ ಇನ್ಫಾರ್ಮೇಷನ್ ಕೊಡಬೇಕು, ಜನಕ್ಕೆ ಒಳ್ಳೆ ನನ್ನ ಥಾಟು ಒಳ್ಳೆ ವೀಡಿಯೋ ಕೊಡಬೇಕು, ನಿಮ್ಮ ಥಾಟು ಒಳ್ಳೆ ಇನ್ಫಾರ್ಮೇಷನ್. ಇವಾಗ ಏನು ಗೊತ್ತಾ, ನಮ್ಮ ಮೀಡಿಯಾದವ್ರಿಗೂ ನಮಗೂ ವ್ಯತ್ಯಾಸಗಳೇನು ಗೊತ್ತಾ? ಇವಾಗ ನಮ್ಮ ಸ್ನೇಹಿತರು ಇದ್ದಾರೆ ಕ್ಯಾಮ್ರಾ ಮಗಳು ಬೇರೆ ಚಾನಲ್ಗಳಲ್ಲಿ, ಅವ್ರಿಗೆ ಅವರ ಇವರು ಏನೋ ರಿಪೋರ್ಟ್ಗಳು ಅಸೈನ್ ಮಾಡಿರ್ತಾರೆ. ನನಗೆ ಇವತ್ತು ತಾಲೀಮ್ ಗಣಪ ತಗೊಬ ಅಂತ. ನಮ್ಮ ಥರ ಅವರು 8-10 ನಿಮಿಷ ಹಾಕಲ್ಲ. ಮೈಸೂರಿನಲ್ಲಿ 2026 ದಸರಾಗೆ ದಿನಗಳನ್ನ ಆರಂಭವಾಗಿದೆ. ಸೊ ಇದರಿಂದ ಇವತ್ತು 14 ಆನೆಗಳು ತಾಮಿಳ್ನಾಡಿಸಲಾಯಿತು. ಇಷ್ಟೇ ಮಾಡೋದವರು. ಬಿಕಾಸ್ ದೇ ಆರ್ ಅಸೈನ್ಡ್ ಬೇರೆ ಅವ್ರಿಗೆ ಇಡೀ ಪ್ರಪಂಚದ ಸುದ್ದಿ ತಗೋಬರ್ಬೇಕಾಗತ್ತೆ ಅವರು. ಅದ್ರಲ್ಲಿ ನಮ್ಮ ಮೈಸೂರು ಸುದ್ದಿ ಒಂದು, ಆದರೆ ನಮಗೆ ಮೈಸೂರೇ ಸುದ್ದಿ ಒಂದೇ ಒಂದು, ಅದರಲ್ಲೂ ಆನೆ ಸುದ್ದಿ. ಸೊ ಎಲಾಬ್ರೇಟ್ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಅವರು ಕಡಿಮೆ ವೀಡಿಯೋ ತೆಗೆದಿರ್ತಾರೆ, ನಾನು ಜಾಸ್ತಿ ವೀಡಿಯೋ ತೆಗೆದಿರ್ತೀನಿ. ಇಲ್ಲ ನಮ್ಗಿಂತ ಪಂಟ್ರ ಕ್ಯಾಮ್ರಾಗಳು ಮೈಸೂರು ಇದ್ದಾರೆ, ಬಟ್ ಅವ್ರಿಗೆ ಅಸೈನ್ಮೆಂಟ್ ಅಷ್ಟೇ ಇರುತ್ತೆ. ಆಮೇಲೆ ನಾನು ಸುಮಾರು ಒಂದು 7-8 ವರ್ಷ ಮೀಡಿಯಾದಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಗೊತ್ತು ಅವ್ರವ್ರ ಫ್ರೇಮ್ಗಳೇನು ಅಂತ. ನಾವು ಡಿಫ್ರೆಂಟ್ ಆಗುತ್ತೆ. ಈಗ ನಮ್ಮ ಚಾನಲ್ ನಮ್ಮ ಇಷ್ಟ, ನಾವು ಹೆಂಗಾರ ತಗೋತೀವಿ. ಪಾಪ ಅವ್ರಿಗೂ ಕೆಲವೊಂದು ನಮಗೆ ಡ್ಯೂಟಿ ಅಸೈನ್ ಮಾಡೋರು ಯಾರಿಲ್ಲ. ನಾನು ಇವಾಗ ಹೋಗಿ ಕೂತ್ಕೋತೀವಿ ಆನೆ ಅಂತ ಅಂದರು, ಬಿಡ್ಬೇಕಷ್ಟೇ, ಕೂತ್ಕೊಳ್ಳೋಕೆ ನಾವು ಹೊರಟಿದ್ದೀವಿ. ಪಾಪ ಅವ್ರಿಗೂ ಇಡೀ ಮೈಸೂರಲ್ಲಿ ಬೇರೆ ಸುದ್ದಿ ಇದ್ದಿರುತ್ತಲ್ವ, ಈ ವಿಚಾರವಾಗಿ ಅಷ್ಟೇ ಹೊರತು ಬೇರೆ ಏನಿಲ್ಲ. ನಮ್ಗಿಂತ ಪಂಟ್ರ ಕ್ಯಾಮ್ರಾಗಳು ತುಂಬ ಇದ್ದಾರೆ. ಸೊ ತುಂಬ ಕ್ಯಾಮ್ರಾಗಳು ಇರೋದ್ರಿಂದ ನಾವು ಆನೆಗಳದೇ ತೆಗೆದಿರ್ತೀವಿ. ಅವ್ರ ಪಾಪ ಹೆಣ ತೆಗಿಬೇಕು, ಒಂದು ಮನೆ ತೆಗಿಬೇಕು,
ಮೀಡಿಯಾ ಅಂತೂ ಮೀಡಿಯಾ ಕ್ಯಾಮ್ರಾಮನ್ಗಳದಂತೂ ಪಾಪ ಹೇಳ್ತಿರೋದು ಕೆಲಸ. ರಿಪೋರ್ಟ್ರು ದೂರದಲ್ಲಿ ನಿಂತಿರ್ತಾರೆ, ನಾನು ಮಾಡಿದ್ದೀನಿ ಬಟ್ ಸ್ಟಿಲ್ ಏನು ಗೊತ್ತಾ, ನಮ್ಗೆ ಎಷ್ಟೋ ಸತಿ ಮೀಡಿಯಾದವ್ರ ಜೊತೆ ಕ್ಲಾಶಸ್ ಆಗಿದೆ, ಮೀಡಿಯಾದವ್ರ ಜೊತೆ ಜಗಳ ಆಡಿದ್ದೀವಿ, ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ವಿ ರೆಸ್ಪೆಕ್ಟ್ ಮೀಡಿಯಾ. ನಾವು ಆ ಮಾಧ್ಯಮನ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಕರಿಯರ್ ಮೀಡಿಯಾದಿಂದ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ಇವತ್ತಿಷ್ಟ ನಾವು ಮುಂದುವರೆದಿದ್ದೀವಿ ಅಂತಂದ್ರೆ ನಮ್ಗೆ ಅದು ಹಾಕಿರೋ ಅನ್ನ, ಅದ್ರ ಜೊತೆ ನಾವು ನಮಗೆ ಬೇಸೆ ಅದು ಮೇಡಮ್, ನಮಗೂ ಬೇಸೆ ಅದು. ಮೀಡಿಯಾದ ಬಂದು ನಾವು ಸುಮ್ಮನೆ ಏನೋ ಅನ್ನೋದಲ್ಲ, ನಮ್ಮ ಬೇಸ್. ಇವಾಗ ನೀವು ಮೈಸೂರು ಅಂತೀರ, ನಾನು ಅಮ್ಮೋಗ್ ಅಂತ ಹೇಳ್ತೀನಿ. ಇಟ್ಸ್ ಬೇಸ್. ನಮ್ಮ ಅಮ್ಮೋಗಿಂದ ನಾವು ಅಂದರೆ ಆ ಮೀಡಿಯಾ ಇರುತ್ತಲ್ಲ, ಅದೊಂಥರ ಹಿಂಗೆ ಎತ್ಕೊಂಡ್ಬಂದಿರುತ್ತೆ ನಮಗೆ. ಅದು ಎತ್ಕೊಂಡು ಹೋಗಿ ಇವಾಗ ಎಲ್ಲೋ ನಿಲ್ಸ್ಬಿಟ್ಟಿದೆ ನಮ್ಮನ್ನ. ಇವತ್ತು ಅವ್ರು ಪಡ್ತಿರೋ ಕಷ್ಟನೂ ನೋಡಿದಾಗ ಕೆಲವು ಸಲ ನಮ್ಗೆ ಹೊಟ್ಟೆ ಉರಿಯುತ್ತೆ. ಅಯ್ಯೋ ಪಾಪ ಹಿಂಗೆ. ಮೇಡಮ್, ಮೈಸೂರಲ್ಲಿ ದೊಡ್ಡ ದೊಡ್ಡ ಇನ್ಸಿಡೆಂಟ್ಗಳಲ್ಲಿ ನಾನು ಇದ್ದೀನಿ. ರಾಜರು ಸತ್ತಾಗ ಇಡೀ ದಿನ ಇಡೀ ರಾತ್ರಿ ಅರ್ಬನಲ್ಲಿದ್ವಿ, ಆಯಿತಾ, ದೊಡ್ಡ ದೊಡ್ಡ ಇನ್ಸಿಡೆಂಟ್ಗಳು. ಆಮೇಲೆ ಶಂಕರ್ಲಿಂಗಿಗಳು ಸತ್ತಾಗ ಇಡೀ ರಾತ್ರಿ ಬಾಡಿ ಮುಂದೆ ಇದ್ವಿ. ಆಮೇಲೆ ತುಂಬ ಈ ಥರ ಇನ್ಸಿಡೆಂಟ್ಗಳಾಗಿದೆ. ಒಂದೊಂದೇ ಮನೇಲಿ 5 ಜನ ಸುತ್ತಬಿಟ್ಟಿರ್ತಾರೆ. ಬೆಳಗಿನ ಜಾವ ಎದ್ದು ಹೋಗ್ಬೇಕು ನಾವು. ಮೀಡಿಯಾದವ್ರದ್ದು ತುಂಬ ಈಸಿ ಕೆಲಸ ಅಲ್ಲ ಮೀಡಿಯಾದವ್ರದ್ದು ಮೇಡಮ್. ಎಷ್ಟೊಂದು ಸಲ ಈ ಕ್ಯಾಮ್ರಾಮನ್ಗಳದ್ರ ಪಾಪ ಇವಾಗ ರಿಪೋರ್ಟ್ರಿಗೆ ಫೋನ್ ಮಾಡಿ ಟಕ್ಕಂತ ಅಲ್ಲೋಗ್ಬಿಡಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಅವರು ಮೂಗ್ಗೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ, ಎಣ ಸ್ಮೆಲ್ ಹೊಡಿತಾ ಇರುತ್ತೆ, ಬೆಂಕಿಲಿ ಬೇಯ್ತಾ ಇರುತ್ತೆ ಬಾಡಿಗಳು. ಇಷ್ಟೆಲ್ಲ ಕ್ಯಾಮ್ರಾಗೆ ತೋರಿಸ್ಬೇಕು ಅಂದರೆ ಪಾಪ ಮೀಡಿಯಾ ಕ್ಯಾಮ್ರಾಗಳು ತುಂಬ ಕಷ್ಟಪಟ್ಟಿರ್ತಾರೆ. ಅವರಷ್ಟು ಇವಾಗ ರಿಪೋರ್ಟ್ರುಗಳು ಅವ್ರು ಹೆಂಗೆ ಯಾರು ಸತ್ರು ಏನು ಸತ್ರು ಅವ್ರ ವಯಸ್ಸೇನು ಅವರು ಆ ಕಡೆ ತಲೆ ಕೆಡಿಸ್ಕೊಂಡ್ರೆ ವಿಜುವಲೈಸ್ ಮಾಡೋಕ್ಕೆ ಕ್ಯಾಮ್ರಾಮನ್ಗಳು ಕಷ್ಟಪಟ್ಟಿರ್ತಾರೆ. ಯಾಕಂದರೆ ವಿಡಿಯೋ, ಆಡಿಯೋ, ಸುದ್ದಿ 3 ಒಟ್ಟಿಗೆ ಕೂಡಿದ್ರೇ ಒಳ್ಳೆ ಸುದ್ದಿ ಬರೋಂಥದ್ದು. ಸುಮ್ಮನೆ ಒಂದು ಫೋಟೋ ಹಾಕ್ಬಿಟ್ಟು ಸುದ್ದಿ ಬರೋಕ್ಕಾಗಲ್ಲ. ಅಥವಾ ಸುಮ್ಮನೆ ಏನೋ ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ ಏನೋ ಹೇಳ್ತಾನೆ ಅಂದರೆ ಏನು ಹೇಳ್ತಾನೆ ಅಂತ ಯಾರು ಕೇಳ್ತಾರೆ ಮೇಡಮ್? ಅಟ್ಲೀಸ್ಟ್ ಒಂದು ಕ್ರೈಮ್ ಆಗಲಿ, ಒಂದು ಬಾಡಿ ಫೋಟೋ ಹಾಕ್ದಲ್ಲ, ವೀಡಿಯೋ ಹಾಕ್ದಲ್ಲ, ಅದು ಗೊತ್ತಾಗೋದಲ್ವಾ? ಇವಾಗ ಮೈಸೂರಿಗೆ 7-8 ಆನೆ ಬಂದ್ಬಿಟ್ಟಿವಿ. 7-8 ಆನೆ ಬಂದಾಗ ವೀಡಿಯೋಗಳೆಲ್ಲ ತೆಗೆದಿರೋದು ನಮ್ಮ ಕ್ಯಾಮ್ರಾಮನ್ಗಳು. ಅವ್ರು ತುಂಬ ಕಷ್ಟ ಇದೆ ಕ್ಯಾಮ್ರಾಮನ್ ಕೆಲಸ. ಅಂಥ ರಿಪೋರ್ಟರ್ ಕೆಲಸ ಕಷ್ಟ ಅಂತಲ್ಲ, ಬಟ್ ಮುಂದೆ ಫಸ್ಟು ನುಗ್ಗೋದು ನಮ್ಮ ಕ್ಯಾಮ್ರಾಮನ್ಗಳು. ವೀಡಿಯೋಗ್ರಾಫರ್ಸ್ ಆಗಲಿ, ವೀಡಿಯೋಗ್ರಾಫರ್ಸ್ ದಿ ಬೆಸ್ಟ್. ತುಂಬ ಶ್ರಮಜೀವಿಗಳು, ತುಂಬ ಕಷ್ಟ. ಮತ್ತು ಕೆಲವೊಂದು ಟೈಮು ಹೆಂಗೆ ಅಂದರೆ ಈ ಪ್ರಾಣದ ಮೇಲೆ ಕತ್ತಿ ನೆತಾಡ್ತಿರತ್ತಲ್ಲ, ಹಂಗೆ ಕೆಲಸ ಮಾಡ್ತಾಯಿರ್ತಾರೆ. ತಲೆ ಮೇಲೆ ತೂಗು ಕತ್ತಿ ಹಂಗೆ ಕೆಲಸ ಮಾಡಿದ್ದೀವಿ ಕೂಡ. ಹೊಡ್ಸ್ಕೊಂಬಂದಿದ್ದೀವಿ. ಕ್ಯಾತ್ಮಲೆಯಲ್ಲಿ ಒಂದು ಕಡೆ ಹೊಡ್ಸ್ಕೊಂಡು ಬಂದಿದ್ದೀವಿ ನಾವು ಮತ್ತು ನನ್ನ ಇನ್ನೊಬ್ಬ ಫ್ರೆಂಡು. ಗುಂಪಲ್ಲಿ ಹೊಡೆದ್ಬಿಟ್ಟಿದ್ರು ನಮ್ಮನ್ನ. ನಕಲಿ ಡಾಕ್ಟರ್ ಹಿಡಿಯೋಕೆ ಹೋದಾಗ ಆವಾಗಲೇ ನೋಡಿ ನಮ್ಮನ್ನು ನುಗ್ಗಿಸ್ತಾರೆ ತೆಗಿಯೋಕ್ಕೆ. ಈಚೆ ಇರ್ತಾರೆ ರಿಪೋರ್ಟ್ಗಳು. ನುಗ್ಗದೆ ನಾನು ಮತ್ತು ನಮ್ಮ ಫ್ರೆಂಡ್ ಭರತ ಅಂತ ನುಗ್ಗಿದ್ವಿ. ನಕಲಿ ಡಾಕ್ಟರ್ಸ್ ಆದ್ರೂ ಅಲ್ಲಿರೋರಿಗೆ ದೇವರೇ ಅವರು, ಲೋಕಲ್ಸ್ ದೇವರೇ. ಅವ್ನು ತುಂಬ 12 ವರ್ಷದಿಂದ ಡಾಕ್ಟ್ರು. ಗೊತ್ತಾಗ್ಬಿಡುತ್ತೆ, ಏನು ಹಾಕೊಂಡು ಹೊಡೆದಾಕ್ಬಿಟ್ರು ನಮ್ಮನ್ನ. ಈಚೆ ಬರೋಷ್ಟು ನರಕ ಕಂಡುಬಿಡ್ತಾರೆ ನಮಗೆ. ರಿಪೋರ್ಟ್ರುಗಳು ಎಲ್ಲಿ ಅಂದರೆ ಅವ್ರ ಸರ್ಕಲಲ್ಲಿದ್ದರು. ಹೊಡ್ಸ್ಕೊಬಂದವ್ರು ನಾವು. ಹೀಗೆ ಕ್ಯಾಮ್ರಾಮ್ಯಾನ್ಗಳದ್ದು ಪಾಪ ಪಾಡು ಅಂತಿಂಥದ್ದಲ್ಲ. ಸೊ ವಾಪಸ್ ನಮ್ಮ ಆನೆಗಳಿಗೆ ಬರೋಣ. ಇಲ್ಲ, ಎವ್ರಿಥಿಂಗ್ ಇಸ್ ಇವನ್ ನಾವು ಆನೆಗಳು ತೆಗಿಬೇಕಾದ್ರೂ ಏನು ಅದು ತುಂಬ ಸರಳವಾದಂಥ ಮಾತಲ್ಲ. ಗಜಪಯಣದಿಂದ ಪ್ರಾರಂಭ ಆಗುತ್ತೆ, ಅದ್ರ ಮಧ್ಯೆ ನುಗ್ಗಿ ಹೋಗಿ ತಕ್ಕೊಳ್ಳೋ ಅಂಥದ್ದು. ಗಜಪಯಣದಲ್ಲಿ ಮಜಾ ಚೆನ್ನಾಗಿರುತ್ತೆ. ಗಜಪಯಣದಲ್ಲಿ ಫೋಟೋಗ್ರಾಫರ್ಸ್ಗೆ ವೀಡಿಯೋಗ್ರಾಫರ್ಗೆ ಜೋಗಲ್ಬಂದಿ. ಫೋಟೋಗ್ರಾಫರ್ಸ್ಗೆ ಒಂದು ಲಾರಿ ನಿಲ್ಲಿಸ್ಬಿಟ್ಟಿರ್ತಾರೆ, ಅಲ್ಲಿಂದ ಫೋಟೋ ತೆಗಿಬೇಕು. ಅವ್ರಿಗೆ ಒಂದೇ ಫೋಟೋ ಬೇಕಾಗಿರೋದು. ಹೂವು ಹರ್ಚೋದು, ಅದು ಬಿಟ್ಟರೆ ಬೇರೆ ಯಾವ ಫೋಟೋನು ಫೋಟೋಗ್ರಾಫರ್ಗೆ ಬೇಡ. ಅದೊಂದೇ ಫೋಟೋ. ಒಂದು ಸಿಗ್ಲಿಲ್ವಾ ರೀಟೇಕ್ ಮಾಡಿಸ್ತಾರೆ. ಯಾರಿಗೆ ನಮ್ಮ ಮಿನಿಸ್ಟ್ರಿಗೆ ರೀಟೇಕ್ ಮಾಡಿಸ್ತಾರೆ. ಸಾರ್ ನೀಟಾಗಿ ಹಾಕಲಿಲ್ಲ, ಹಾಕಿ ಸಾರ್ ರೀಟೇಕ್ ಮಾಡಿಸ್ತಾರೆ. ವೀಡಿಯೋಗ್ರಾಫರ್ಸ್ ಹಂಗಲ್ಲ, ಆರಾಮಾಗಿ ತಗೋತಾರೆ. ಎಲ್ಲಿ ಬೇಕಾದ್ರೆ ವೀಡಿಯೋಗ್ರಾಫರು ಮಜಾ ನೋಡೋಕ್ಕೆ ಚಂದ. ಆನೆಗಳು ಹೊರಡ್ಬೇಕಾದ್ರೆ ಎಷ್ಟು ಜನ. ಬಟ್ ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಗಜಪಯಣ ಶುರುವಾಗಿ ಮೈಸೂರಿನ ಅರಣ್ಯ ಭವನಕ್ಕೆ ಆನೆ ಬಂದು ಆನೆ ಒಂದು 2 days 3 days ಇರುತ್ತೆ. ಬಟ್ ಇದ್ರ ಮೂಲಕ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಎಲ್ರಿಗೂ ಆನೆ ನೋಡ್ಬೇಕಂತ ಇಷ್ಟ ಇದೆ. ಮಕ್ಳಿಗೆ ಕರ್ಕೊಂಬಂದು ಆನೆ ತೋರಿಸ್ಬೇಕು ಅಂತ ಇಷ್ಟ ಇದೆ. ಎಲ್ಲೋ ಒಂದು ನಿಮ್ಮ ಆ ಒಂದು ಎಕ್ಸೈಟ್ಮೆಂಟ್ಗೋಸ್ಕರ ಆನೆಗಳಿದ್ದಿದ್ದ ಕಡೆ ಎಲ್ಲ ಜನ ತುಂಬಿ ಕೊನೆಗೆ ಆನೆಗಳಿಗೂ ಫ್ರಸ್ಟ್ರೇಟ್ ಮಾಡಿ, ಇಲಾಖೆಗಳಿಗೆ ಫ್ರಸ್ಟ್ರೇಟ್ ಮಾಡಿ. ನಿಮಗೆ ನೆನಪಿದೆಯಾ ಹೋದ್ಸಲಿ ಸ್ಕ್ವಾಡ್ಸ್ಗಳು ಬಂದಿದ್ವು ಆನೆಗಳಿಗೆ ಫಾರ್ ದ ಫಸ್ಟ್ ಟೈಮ್? ಸ್ಕ್ವಾಡ್ಸ್ ಈ ತರ ಆನೆಗಳಿಗೆ ಸೆಕ್ಯೂರಿಟಿ ಮಾಡೋ ತರ ಜನ ಮಾಡಿಲ್ಲ ಮೇಡಮ್. ಇನ್ಸ್ಟಾಗ್ರಾಮ್ ಮಾಡಿದೆ.
ಅಲ್ಲ ಬಟ್ ಸ್ಟಿಲ್ ನಾವೀಗ ಅದನ್ನ ಬ್ಲೇಮ್ ಮಾಡಕ್ ಹೋಗಲ್ಲ. ಅಟ್ಲೀಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ವರ್ಸ್ಟ್ ಕೇಸು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದಾರ, ಯೂಟ್ಯೂಬಲ್ಲಿ ತೋರಿಸ್ತಾ ಇದಾರ, ಟಿವಿಲಿ ತೋರಿಸ್ತಾ ಇದಾರ, ಪೇಪರಲ್ಲಿ ತೋರಿಸ್ತಿದಾರ. ನೋಡಿ ಮನೆಯಲ್ಲಿ ಕುತ್ಕೊಂಡು ನೀವು ಮತ್ತೆ ಇಲ್ಲಿ ಬಂದು ರೋಡಿಗೆ ಇಳಿಯುತ್ತಲ್ವಾ, ಜನ ಹೆಂಗ್ ನೋಡ್ತಾರೆ ಇಲ್ಲಿ ಮೊಬೈಲಲ್ಲಿ ನೋಡ್ತಾರೆ, ಆನೆನ ಇಲ್ಲಿಂದ ನೋಡ್ತಾರೆ, ಕಣ್ಣಿಂದ ನೋಡೋದಿಲ್ಲ. ಯಾಕಂದ್ರೆ ಮತ್ತೆ ಅವ್ರ ಇನ್ಸ್ಟಾಗ್ರಾಮಿಗೆ ಹಾಕೊಬೇಕಲ್ಲ. ನೋಡಿ ಮೇಡಮ್. ಅಲ್ಲ ಗೊತ್ತಾಯ್ತು, ಬಟ್ ನಾನು ಹೋಗಿದ್ದೆ ಅಂತ ನನ್ನ ಬೇರೆ ಊರಲ್ಲಿರೋ ಸ್ನೇಹಿತರಿಗೆಲ್ಲ ಗೊತ್ತಾಗಬಾರ್ದಾ, ನಾನು ಇಲ್ಲಿ ಹೋಗಿದ್ದೀನಿ, ತೆಕ್ಕೊಂಡಿದ್ದೀನಿ, ಇವತ್ತು ನೋಡ್ಕೊಂಡು ಬಂದಿದ್ದೀನಿ ಅಂತ. ಸೊ ಲೈಕ್ ಇದು ತುಂಬಾ ಫ್ರಸ್ಟ್ರೇಟೆಡ್ ಆಗಿರೋದು. ಬಟ್ ಈ ಸಲ ದಯಮಾಡಿ ಇಟ್ಸ್ ಎ ಹಂಬಲ್ ರಿಕ್ವೆಸ್ಟ್, ಎಲ್ಲ ಇನ್ಸಿಡೆಂಟ್ ಆಗಿರೋದ್ರಿಂದ ಯಾರಿಗೂ ಏನೂ ಅವಘಡ ಸಂಭವಿಸಬಾರ್ದು. ಆ್ಯಂಡ್ ಅದ್ರ ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ, ಆನೆಗಳ ಹಿತದೃಷ್ಟಿಯಿಂದ, ಅರಣ್ಯ ಇಲಾಖೆಯ ಹಿತದೃಷ್ಟಿಯಿಂದ, ನಿಮ್ಮಗಳ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಸ್ವಲ್ಪ ಇಷ್ಟು ವರ್ಷದಲ್ಲಿ ಸಾರ್ವಜನಿಕರಿಗೆ ಆನೆಗಳಿಂದ ದಸರಾ ಟೈಮಲ್ಲಿ ಪ್ರಾಬ್ಲಮ್ ಆಗಿಲ್ಲ, ಆಗಲೂಬಾರ್ದು ಕೂಡ. ಅದೇ ಥರ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಅಲ್ಲ ಅವರೆಲ್ಲ ಪ್ರಿಕಾಷನ್ಸ್ ಅಂತೂ ತಗೋತಾರೆ. ಬಟ್ ಬೈ ಎನಿ ಚಾನ್ಸ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಅಂತ ಅಂದರೆ ಬ್ಲೇಮಿಂಗ್ ಯಾರಿಗೆ ಹೋಗುತ್ತೆ? ಅರಣ್ಯ ಇಲಾಖೆಗೆ ಹೋಗುತ್ತೆ, ಫಸ್ಟ್ ಆನೆಗೆ ಹೋಗುತ್ತೆ, ಆನೆಗೆ ಬರುತ್ತೆ. ನಂತರ ಅಲ್ಟಿಮೇಟ್ಲಿ ಅದೇ ಹೇಳ್ತೀನಲ್ಲ, ಏನು ಇವಾಗ ಆನೆ ಹಿಂಗೆ ತಿರುಗುತ್ತೆ. ಇವಾಗ 4 years ಬ್ಯಾಕು 2021 ಶ್ರೀರಂಗಪಟ್ಟಣ ದಸರಾದಲ್ಲಿ ಗೋಪಾಲಸ್ವಾಮಿ ತಿರುಗಿಬಿಟ್ಟ, ಗೊತ್ತಿತ್ತಾ? ಮೇಲ್ಗಡೆ ಮಾವುತನಿಗೆ ಗೊತ್ತಿರಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಪ್ರಿಕಾಷನ್ಸ್ ಏನಂದರೆ ಜನ ದೂರದಲ್ಲಿರಬೇಕು. ಅದು ತಿರುಗಿದ್ರೆ ನೋ ಪ್ರಾಬ್ಲಮ್, ತಿರ್ಕೊಂಡು ಇನ್ನೊಂದ್ಸಲ ಹೋಗಲಿ ಆರಾಮಾಗಿತ್ತು. ಆಮೇಲೆ ಜನ ದೂರದಲ್ಲಿದ್ದಾಗ ಅದೇ ನರ್ವಸ್ ಆಗಲ್ಲ ಪ್ರಾಣಿಗಳು. ಫಸ್ಟ್ ಆಫ್ ಆಲ್ ಜನ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಅರಣ್ಯ ಇಲಾಖೆ ಎಲ್ಲ ಒಟ್ಟಿಗೆ ಮಾಡುವಂಥ ಹಬ್ಬ ನಮ್ಮ ನಾಡಹಬ್ಬ ದಸರಾ. ಸೊ ಈ ಸಲ ನಾಡಹಬ್ಬ ದಸರಾ ತುಂಬ ಚೆನ್ನಾಗಾಗುತ್ತೆ. ಪ್ರತಿ ಸಲ ನಾವೇನು ಹೇಳೋದು ಅದು ಹಾಗೆ ಆಗ್ತಾ ಇರುತ್ತೆ. ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದಲೂ ದಸರಾ ಮಾಡ್ತಾಯಿದೆ, ಇನ್ನೂ ದಸರಾ ನಡೆಯುತ್ತೆ. ಸೊ ವಿ ಆರ್ ವೇಟಿಂಗ್ ಫಾರ್ ಅಭಿಮನ್ಯು ದಸರಾ. ಎಸ್, ಲಾಸ್ಟ್ ಟೈಮ್ ಅರ್ಜುನ ದಸರಾ ಮಾಡಿದ್ವಿ, ಅರ್ಜುನ ನೆನಪಿಗಾಗಿ ಮಾಡಿದ್ದು. ಈ ಸಲ ಅಭಿಮನ್ಯುವಿನ ದಸರಾ ಯಾಕೆ? ಮೇ ಬಿ 2 ವಿಚಾರಕ್ಕೆ. ಒಂದು, ಅಭಿಮನ್ಯುವಿನ ಬೀಳ್ಕೊಡುಗೆ ಕಾರ್ಯಕ್ರಮ ಆಗಬಹುದು. ಇಲ್ಲ ಅಂತಂದರೆ ಅವನು ಈ ಬಾರಿ ಅಂಬಾರಿ ಹೊರ್ತಿದ್ದಾನೆ ಅಂತಂದರೆ ದಿಸ್ ಗೋಣ ಬಿ ದ ಲಾಸ್ಟ್ ಅಂಬಾರಿ ಹೊರುವಂಥದ್ದು. ಮುಂದಿನ ದಿನಗಳಲ್ಲಿ ಬೇರೆ ಜವಾಬ್ದಾರಿ ಸಿಗ್ಬೋದು, ಬಟ್ ಅಂಬಾರಿ ಆನೆ ಅಂತ ಹೆಸರು ಕರೆಸ್ಕೊಳ್ಳೋದು ಅಭಿಮನ್ಯುವಿನ ಜವಾಬ್ದಾರಿ ಆಗಿರುತ್ತೆ. ಸೊ ಹಂಗಾಗಿ ಈ ವರ್ಷದ ಎಲ್ಲ ಎಪಿಸೋಡ್ಸ್ಗಳನ್ನು, ನಮ್ಮ ಆನೆಯ ಎಪಿಸೋಡ್ಸ್ಗಳನ್ನು ಹಾನೆಸ್ಟ್ಲಿ ದ ಒನ್ ಆ್ಯಂಡ್ ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ AK-47 ಆ್ಯಂಡ್ ದ ಡೇರ್ ಡೆವಿಲ್ ಅಂತ ಹೇಳ್ಬೋದು, ಆ್ಯಂಡ್ ದ ಚಿನ್ನದಂಥ ವಜ್ರದಂಥ, ಆ್ಯಂಡ್ ಏನೋ ಕಂಪೇರ್ ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ಜಂಪ್ ಸ್ಟೋನ್ ಅಂತ ಹೇಳ್ಬೋದು. ಆ ಅಭಿಮನ್ಯುಗೋಸ್ಕರ ನಮ್ಮ ಎಪಿಸೋಡ್ಸ್ಗಳನ್ನು ವಿ ಗೋಯಿಂಗ್ ಟು 2026 ಅಭಿಮನ್ಯು ದಸರಾ ಮಾಡುವ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ. ಅಭಿಮನ್ಯುವಿಗೆ ನಮ್ಮ ವಸಂತಣ್ಣ ಹೇಳ್ತಾರಲ್ಲ, ಅಭಿಮನ್ಯುಗಳಿಗೆ ಅಭಿಮಾನಿಗಳಿದ್ದಾರೆ ಅಂತ. ಎಲ್ಲ ಅಭಿಮಾನಿಗಳು ದಸರಾನ ಅಭಿಮನ್ಯುಗೆ ನಾವು ಅರ್ಪಿಸ್ತಾ ಈ ಸಲ ಅಭಿಮನ್ಯು ದಸರಾನ ನಮ್ಮ ಕೆಲವಾದಷ್ಟು ವೀಡಿಯೋ ಮಾಡ್ತೀನಿ ನಾನು. ಅದಂತೂ ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಮೊದಲು ಪ್ರಾಮಿಸ್ ಮಾಡ್ತೀವಿ. ನೆನೆ ಫಿಲಮ್ಗೆ ಹೋಗಿ ಮೊದಲು ಪ್ರಾಮಿಸ್ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು. ಇನ್ಫ್ಯಾಕ್ಟ್ ಆನೆ ಆಚೆ ಬಂದೇ ಬರುತ್ತೆ. ಆನೆ ದಸರಾಗೆ ತಂದರೆ ಆನೆ ಮೈಸೂರಿಂದ ಊರಿಗೆ ಬರೋದು, ನೀರು ಬರಲ್ವ ಅಂತ ಆಚೆಗೆ ಬಂದೇ ಬರುತ್ತೆ. ನಾವು ವೀಡಿಯೋ ಮಾಡೇ ಮಾಡ್ತೀವಿ ಆನೆದ, ಅದು ಬೇರೆ ಪ್ರಶ್ನೆ. ಅರಮನೆ ಒಳಗಡೆ ಗೊತ್ತಿಲ್ಲ ನನಗೆ ಈ ಸಲ ಹೆಂಗಾಗುತ್ತೆ ಅಂತ. ಬಟ್ ಗೊತ್ತಿಲ್ಲ, ಅಲ್ಲಿ ನಮ್ಮ ವೈರಿಗಳು ಇದ್ದಾರೆ, ಹಿತೈಷಿಗಳು ಇದ್ದಾರೆ, ಗೊತ್ತಿಲ್ಲ ವೈರಿಗಳು ಯಾವ ಥರ. ಬಟ್ ಒನ್ ಆಫ್ ದ ಅದರ್ ವೇ ನಮಗೆ ಗೊತ್ತಿಲ್ಲ, ವೈರಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಅದೆಲ್ಲ ಗೊತ್ತಿಲ್ಲ. ದೇವರಂತೂ ಇದ್ದಾನೆ. ಯಾವ ಥರ ನಮಗೆ ದೇವ್ರಿಗೆ ಎಷ್ಟೋ ಸತಿ ಎಷ್ಟೋ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗಳೆಲ್ಲ ಕೈ ಹಿಡ್ದಿದ್ದಾನೆ ಅಂತಂದರೆ ಅದನ್ನು ನಾವಷ್ಟೇ ನೆನೆಸ್ಕೊಳ್ಬೇಕು. ನಾವು ಹೋಗೋಕ್ಕೆ ಆಗಲ್ಲ, ತೆಗ್ಯೋಕ್ಕೆ ಆಗಲ್ಲ, ಮಾಡೋಕ್ಕೆ ಆಗಲ್ಲ ಅಂದಿದ್ದ ವೀಡಿಯೋಗಳನ್ನೆಲ್ಲ ನಾವು ಮಾಡುವಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಎಷ್ಟೋ ಸಲ ನಮಗೆ ಮಾಹಿತಿನೇ ಸಿಗದೆ ಇದ್ದಾಗ ಯಾರ್ದೋ ಮುಖಾಂತರ ಮಾಹಿತಿ ಸಿಕ್ಕಿ ತಗೊಂಡಿದ್ದೀವಿ. ಸೊ ಇದೆಲ್ಲ ಅದಕ್ಕಿಂತ ನಮಗೆ ದೇವರ ಆಶೀರ್ವಾದಕ್ಕಿಂತ ಇನ್ನೊಂದಿಲ್ಲ. ಬಹುಶಃ ಗಣಪನ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ, ಎವ್ರಿಥಿಂಗ್ ಇಸ್ ವಿತ್ ಅಸ್. ಸೊ ವಿ ಗೋಣ ಸೆಲೆಬ್ರೇಟ್ 2026 ಅಭಿಮನ್ಯು ದಸರಾ ಅಟ್ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿ, ಹಾರೈಕೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ. ಹೋಪ್ಫುಲಿ ಈ ದಸರಾ ಮುಗಿಸೋ ಅಷ್ಟರಲ್ಲಿ ನಾವು 1 lakh ಸಬ್ಸ್ಕ್ರೈಬರ್ಸ್ ಆಗತ್ತೆ ಅಂತ ಭರವಸೆ ಇಟ್ಕೊಂಡಿದೀವಿ. ಆದ್ರೆ ಅದ್ರ ಮೇಲೆ ಏನು ಮೋಹ ಇಲ್ಲ, ಬಟ್ ಅಫ್ಕೋರ್ಸ್ ಎಲ್ರಿಗೂ ಇರೋ ಥರ ಆಸೆ ಇದೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಲಿ ನಮಗೂ. ನೆಕ್ಸ್ಟ್ ನಾವು ಬೇರೆ ಬೇರೆ ಪ್ಲ್ಯಾನ್ಗಳಿದೆ, ಅದಕ್ಕೆ ಕೂಡ ನಿಮ್ಮ ಆಶೀರ್ವಾದ ಬೇಕು. ಸುಮ್ಮನೆ ಆನೆ ವಿಡಿಯೋನೇ ನಮ್ಮ ಆನೆನ ಎಷ್ಟು ಹುಡ್ಕೊಂಡು ಹೋಗೋದು, ಹುಡ್ಕೊಂಡು ಹೋದಷ್ಟು ನಮ್ಗೆ ಆಚೆ ಕಳಿಸ್ತಾ ಇದ್ದಾರೆ. ಸೊ ಆನೆಯಿಂದ ಹೋಗೋದು ಬದಲು ಮೈಸೂರಲ್ಲಿ ಬಂದಾಗ ಆನೆ ತೆಗಿತೀವಿ. ಆದರೆ ನಮ್ಮ ಕಷ್ಟನ ನೀವು ಅರ್ಥ ಮಾಡಿಕೊಂಡು ನಮ್ಮನ್ನ ಮತ್ತೆ ವಾಪಸ್ ನೀವು ನೋಡಬೇಕು, ಮತ್ತೆ ಕೌಸಲ್ಯನ್ ಮಾತು ಕೇಳಬೇಕು, ಸಿದ್ದುದು ಕ್ಯಾಮ್ರಾ ವಿಡಿಯೋಗ್ರಫಿ ನೋಡಬೇಕು, ಎಡಿಟಿಂಗ್ ಸ್ಕಿಲ್ ನೋಡಬೇಕು. ಆ್ಯಂಡ್ ವಿ ವಾಂಟೆಡ್ ಟು ನೋ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಫ್ಯೂ ಥಿಂಗ್ಸ್, ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಬೇಕು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್ ಫಾರ್ ಡಿಫ್ರೆಂಟ್ ಎಲಿಮೆಂಟ್ಸ್, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.